श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् ಜಿಜ್ಞಾಸುಗಳೇ, ನಾವುಗಳು ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಒಂದು ಪುಟ್ಟ ಪ್ರಕರಣ ಗ್ರಂಥವನ್ನ ಕೈಗೆತ್ಕೊಂಡು ಅದರಿಂದ ಒಂದೊಂದಾಗಿ ಶ್ಲೋಕಗಳಂತೆ ಜ್ಞಾನದಿಂದಲೇ ಮೋಕ್ಷ ಅನ್ನೋದು ನಿಶ್ಚಯಿಸಿ ಆತ್ಮದ ಕುರಿತಾದ ಜ್ಞಾನವನ್ನ ಪಡೆದುಕೊಂಡ್ರೆ ಆತ್ಮದ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ಹೋಗ್ತದೆ. ಆ ತಪ್ಪು ತಿಳುವಳಿಕೆಯಿಂದಲೇ ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡಿರೋದು. ಆದ್ರಿಂದ ಆ ತಪ್ಪು ತಿಳುವಳಿಕೆ ನಿವಾರಣೆಗಾಗಿ ಸರಿಯಾದ ತಿಳುವಳಿಕೆ ತಿಳಿದುಕೊಳ್ಳುವುದೇ ಆತ್ಮಬೋಧ ಅನ್ನೋದನ್ನ ನಿಶ್ಚಯಿಸಿ ಆತ್ಮವನ್ನ ತಿಳಿಬೇಕು ಅಂತ ಹೇಳಿ ಹೊರಟು ಯಾವ್ದ್ಯಾವ್ದು ಆತ್ಮವಲ್ಲ ಅನ್ನೋದನ್ನ ನಿಶ್ಚಯ ಮಾಡಿ ಮನಸ್ಸೇಂದ್ರಿಯ ಶರೀರಾದಿಗಳು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇವೆಲ್ಲವೂ ಉಪಾಧಿತ್ರಿತಯವು, ಅನಂತರ ಪಂಚಕೋಶಗಳು ಇವು ಉಪಾಧಿಗಳೇ, ಇವು ಅಲ್ಲ ಅನ್ನೋದನ್ನ ಹೇಳಿ ಆಮೇಲೆ ಆತ್ಮವು ಬದಲಾಗೋದಿಲ್ಲ, ಅವಿಕಾರಿ ಅನ್ನೋದ ನೋಡಿ ಆತ್ಮವನ್ನು ತಿಳಿದುಕೊಳ್ಳೋದಕ್ಕೆ ಹೊಸದಾಗಿ ಮತ್ತೊಂದೇನು ಜ್ಞಾನ ಬೇಡ. ಆತ್ಮ ಅದು ಸ್ವಯಂ ಪ್ರಕಾಶ, ಸ್ವಯಂ ಜ್ಯೋತಿಷ್ಠ ಅನ್ನೋದನ್ನು ನೋಡಿ ಆಮೇಲೆ ಆತ್ಮದಲ್ಲಿ ತ್ರಿಪುಟಿ ಇಲ್ಲ ಅನ್ನೋದನ್ನು ನಿನ್ನೆ ಕ್ಲಾಸಲ್ಲಿ ಅಂದ್ರೆ ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ಹೀಗೆ ಈ ಮೂರು ಲಕ್ಷಣಗಳು ಸತ್ಯಂ, ಜ್ಞಾನಂ, ಅನಂತಂ ಎನ್ನುವಂತಹ ಲಕ್ಷಣ ಉಪನಿಷತ್ತಿನಲ್ಲಿ, ತೈತ್ತರೀಯ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಹೇಳಿರುವಂತಹ ಆ ಲಕ್ಷಣಗಳು ಆತ್ಮನ ಸ್ವಭಾವಕ್ಕೆ ಸರಿಯಾಗಿ ಹೊಂದುತ್ತವೆ. ಆತ್ಮನ ಸ್ವಭಾವ ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಅನ್ನುವಂತಹದನ್ನ ಈ ಗ್ರಂಥದಲ್ಲಿಯೇ ನಾವು ನೋಡಿದ್ವಿ. ಆ ಎಲ್ಲ ಸತ್, ಚಿತ್, ಆನಂದ, ನಿತ್ಯ, ನಿರ್ಮಲತಾ ಇವುಗಳನ್ನೆಲ್ಲವನ್ನು ಭಟ್ಟಿ ಇಳಿಸಿದ್ರೆ ಅವು ಸತ್ಯ, ಜ್ಞಾನ, ಅನಂತ ಅನ್ನುವಂತಹ ಪದಗಳಿಗೆ ವರ್ಣನೆ ಆಗ್ತದೆ. ಆ ಕಾರಣದಿಂದ ಬ್ರಹ್ಮಕ್ಕೆ ಹೇಳಿರುವಂತಹ ಲಕ್ಷಣ ಏನಿದೆ ಅದು ಆತ್ಮಕ್ಕೆ ಅನ್ವಯವಾಗುತ್ತೆ. ಹಾಗಾಗಿ ಏನ್ ನಿಶ್ಚಯ ಮಾಡಿದ್ವಿ ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನ ನಿಶ್ಚಯ ಮಾಡಿ ಈ ವಿಚಾರವನ್ನ ಅಂದ್ರೆ ಆತ್ಮದ ಬಗ್ಗೆ ಸ್ಪಷ್ಟವಾದ ಸಚ್ಚಿದಾನಂದ, ಸತ್ಯ ನಿರ್ಮಲತಾ, ನಿತ್ಯ ನಿರ್ಮಲತಾ ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ಮನದಟ್ಟು ಮಾಡ್ಕೊಳ್ಬೇಕು ಅಥವಾ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವತ್ತಿಗೂ ಮರೆಯದಂತೆ ಇರಬೇಕು ಅನ್ನುವ ಆ ಸ್ಥಾಯಿ ಮುಟ್ಟೋದಕ್ಕೆ ಶ್ರವಣ ಮನನ ನಿಧಿಧ್ಯಾಸನದ ಒಂದು ಕ್ರಮವನ್ನ ಅನುಸರಿಸಿದ್ವಿ. ಶ್ರವಣ ತತ್ವಮಸ್ಯಾದಿ ಮಹಾವಾಕ್ಯಗಳ ಸಾರಾಂಶವನ್ನ ಸದ್ಗುರುಗಳ ಮುಖೇನ ಕೇಳುವಂತಹದ್ದು, ಕೇಳಿದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಮನನ ಈ ಶರೀರೇಂದ್ರಿಯಗಳು ನಾನಲ್ಲ, ಆದ್ದರಿಂದ ಶರೀರೇಂದ್ರಿಯಗಳಿಗೆ ಬರುವಂತಹ ಮುಪ್ಪು, ರೋಗ, ಸಾವು, ಹುಟ್ಟು ಇದ್ಯಾವುದು ನನಗಲ್ಲ ಅಂತ. ಹಾಗೆ ಮನಸ್ಸು ಸುಖ ದುಃಖಗಳನ್ನು ಅನುಭವಿಸುವಂತಹದ್ದು, ಆದ್ರಿಂದ ಮನಸ್ಸು ನಾನಲ್ಲ, ಕಾರಣದಿಂದ ಸುಖ ದುಃಖ ಭೋಗಗಳು ನನಗಿಲ್ಲ ಅಂತ ಹೇಳ್ತಾ ಈ ರೀತಿ ನನ್ನ ಮನಸ್ಸಿಗೆ ಹೇಳ್ತಾ ನಾನು ನಿಧಿಧ್ಯಾಸನ ಮಾಡುವಾಗ ಏಕಾಂತದಲ್ಲಿದ್ಕೊಂಡು ಮನಸ್ಸಿಗೆ ಹೇಳಿದ್ದನ್ನೇ ನಾನು ಅಳವಡಿಸಿಕೊಂಡು ಶರೀರೇಂದ್ರಿಯ ಮನಸ್ಸುಗಳಿಗೆ ಮೇಲಿರುವಂತಹ ವ್ಯಾಮೋಹವನ್ನು ಸಂಪೂರ್ಣವಾಗಿ ಬಿಟ್ಟು ಆತ್ಮನಲ್ಲಿಯೇನೆ ಆ ಎಲ್ಲ ವೃತ್ತಿಗಳನ್ನ ಲಯ ಮಾಡುವಂತಹದ್ದು. ದೃಶ್ಯಂ ಸರ್ವಂ, ಏನೇನ್ ದೃಶ್ಯ ಕಾಣ್ತಾ ಇದೆಯೋ ಅದೆಲ್ಲವನ್ನು ಆತ್ಮನಲ್ಲಿಯೇನೆ ಲಯ ಮಾಡೋದು. ಆತ್ಮನಲ್ಲಿ ಲಯ ಮಾಡೋದು ಅಂದ್ರೆ ಏನಂತ ನೋಡಿದ್ವಿ ನಾವು ಯಾವ ದೃಶ್ಯವನ್ನು ನೋಡ್ತೇವೆ ಅದಕ್ಕೆ ಸ್ವತಂತ್ರವಾದ ಐಡೆಂಟಿಟಿ ಅನ್ನೋದನ್ನ ಬಿಟ್ಬಿಟ್ಟು ಇದಕ್ಕೆ ಸ್ವಂತ ಐಡೆಂಟಿಟಿ ಇಲ್ಲ, ಅದು ಬ್ರಹ್ಮದ್ದೇ, ಅದರ ಐಡೆಂಟಿಟಿನೇ ಬ್ರಹ್ಮ, ಅದರ ಮೂಲವೇ ಬ್ರಹ್ಮ ಅಂತ ಹೇಳಿ ನೋಡ್ತಾ
ಹೀಗೆ ಜಗತ್ತು ಬ್ರಹ್ಮ ಕಾರಣತ್ವವನ್ನ ನೆನಪಿಸ್ಕೊಂಡು ಏನೇನೇನೇನು ಜಗತ್ತನಲ್ಲಿ ನೋಡ್ತೇವೆ ಇದೆಲ್ಲವೂ ಮೂಲ ವಸ್ತು ಬ್ರಹ್ಮವೇ. ಪ್ರತಿಯೊಂದು ವಸ್ತುವನ್ನ ನಾವು ಪ್ರತಿ ಕ್ಷಣದಲ್ಲಿಯೂ ಒಂದು ಲೌಕಿಕ ದೃಷ್ಟಿಯಿಂದ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತೇವೆ ಮತ್ತು ಪಾರಮಾರ್ಥಿಕ ದೃಷ್ಟಿಯಿಂದಲೂ ನೋಡ್ತೇವೆ. ನಾವು ಯಾವಾಗಲೂ ಪ್ರತಿಯೊಂದು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡೋದನ್ನೇ ರೂಢಿಸ್ಕೊಳ್ಬೇಕು. ಆ ಕಾರಣದಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡೋದು ಅಂತ ಹೇಳಿದ್ರೇನೆ ವಸ್ತುವಿನ ಮೂಲವನ್ನು ಹುಡುಕಿ ಇಡೀ ಜಗತ್ತಿನ ವಸ್ತುವಿನ ಮೂಲ ಪರಬ್ರಹ್ಮವು ಅದು ಸತ್ಯಜ್ಞಾನಾನಂತ ರೂಪವಾಗಿರುವಂತಹದ್ದು ಅನ್ನೋದನ್ನ ನೋಡ್ಬಿಟ್ಟು ಅದುವೇ ನಾನು ಅನ್ನೋದನ್ನ, ನನ್ನಲ್ಲಿಯೇ ಎಲ್ಲ ಜಗತ್ತು ಇದೆ, ನಾನು ಎಲ್ಲ ಜಗತ್ತಿನಲ್ಲಿಯೂ ಇದ್ದೇನೆ ಅನ್ನೋದನ್ನ ಮನದಟ್ಟು ಮಾಡ್ತಾ 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 ಅಳವಡಿಸಿಕೊಳ್ಳುವಂತಹದ್ದು ಜೀವನದಲ್ಲಿ ಅನ್ನೋದನ್ನ ನೋಡಿದೆ. ಹಾಗೆ ಅಳವಡಿಸಿಕೊಂಡಾಗ ಅದು ನಿಧಿಧ್ಯಾಸ. ಹಾಗೆ ನಿಧಿಧ್ಯಾಸ ಮಾಡಿದಾಗ ಏನಾಗ್ತದೆ, ಯಾವ ರೀತಿ ಸೂರ್ಯೋದಯಕ್ಕಿಂತಲೂ ಮುಂಚೆ ಆತ್ಮಜ್ಞಾನ ಎನ್ನುವಂತಹ ಸೂರ್ಯೋದಯಕ್ಕಿಂತಲೂ ಮುಂಚೆ ಅರುಣೋದಯದ ಮೂಲಕ ಕತ್ತಲೆ ನಿವಾರಣೆ ಆಗ್ತದೆಯೋ ಹಾಗೆ ಆತ್ಮಜ್ಞಾನ ಆಗುವುದಕ್ಕಿಂತಲೂ ಮುಂಚೆ ಆತ್ಮದ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಅನ್ನೋದು ಹೊರಟು ಹೋಗ್ತದೆ, ನಿವಾರಣೆ ಆಗ್ತದೆ ಅನ್ನೋದನ್ನ ನೋಡಿ ಈಗ ಜೀವ ಬ್ರಹ್ಮರ ಐಕ್ಯವನ್ನು ಕುರಿತು ನೋಡೋದಕ್ಕೆ ಹೊರಟಿದ್ದೀವಿ. 45ನೇ ಶ್ಲೋಕ ಜೀವ ಬ್ರಹ್ಮರ ಐಕ್ಯವನ್ನ ಒತ್ತು ಕೊಡುವಂತಹ ಮುಂದಿನ 3 ಶ್ಲೋಕಗಳು. ಈಗಾಗಲೇ ನಾನು ಮೇಲಿನ ಮೇಲೆ ಹೇಳಿದಂತೆ ಬ್ರಹ್ಮಕ್ಕೆ ಹೇಳಿರುವಂತಹ ಲಕ್ಷಣಗಳು ಸತ್ಯ ಜ್ಞಾನ ಅನಂತ ಅವು ಆತ್ಮದಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಆದ್ದರಿಂದ ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನು ನಾನು ಮೇಲಿನ ಮೇಲೆ ಹೇಳಿದ್ದೆ. ಇವಾಗ ಅದೇ ವಿಚಾರವನ್ನ ಈ ಮುಂದಿನ 3 ಶ್ಲೋಕಗಳಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿಶದವಾಗಿ ಒತ್ತಿಕೊಟ್ಟು ಹೇಳುವಂತಹದ್ದನ್ನ ನಾವು ನೋಡ್ತೇವೆ. ಶ್ಲೋಕ 45 ಸ್ಥಾಣೌ ಪುರುಷವದ್ಭ್ರಾಂತ್ಯ ಕೃತಾ ಬ್ರಹ್ಮಣಿ ಜೀವತ ಜೀವಸ್ಯ ತಾತ್ವಿಕೆ ರೂಪೇ ತಸ್ಮಿನ್ ದೃಷ್ಟೇ ನಿವರ್ತತೆ ಅಂತ. ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕತ್ಲೆನಲ್ಲಿರುವಾಗ ನಾವು ಪಕ್ಕದಲ್ಲಿ ಒಂದು ಕಂಬ, ಹಳೆ ಮನೆಯಲ್ಲೆಲ್ಲ ಈ ಮರದ ಕಂಬ ಎಲ್ಲ ಇರ್ತಿದ್ವು. ಆ ಕಂಬವನ್ನ ನೋಡ್ಬಿಟ್ಟು ಕೆಲವೊಂದು ಬಾರಿ ಸ್ವಲ್ಪ ನಸುಗತ್ತಲೆನಲ್ಲಿದ್ದಾಗ ಆ ಕಂಬವನ್ನು ನೋಡ್ಬಿಟ್ಟು ಇಲ್ಲಿ ಯಾರೋ ಒಬ್ರು ಪುರುಷರಿದ್ದಾರೆ ಅಂತ ಭಾವಿಸ್ಕೊಳ್ತೀವಿ ತಾನೆ. ಆ ಕ್ಷಣಕ್ಕೋಸ್ಕರ ಅಥವಾ ಆ ಒಂದು ಕತ್ತಲೆ ವಾತಾವರಣದ ಪ್ರಭಾವದಿಂದಲೋ ಏನೋ ಯಾವ ರೀತಿ ಆ ಕಂಬವನ್ನ ನೋಡ್ಬಿಟ್ಟು ಅದರಲ್ಲಿ ಪುರುಷನನ್ನ ಕಾಣ್ತೇವೆಯೋ ಹಾಗೆ ಭಾವಿಸ್ಕೊಳ್ತೇವೆಯೋ, ನಿಜವಾಗಿಯೂ ಅದು ತಪ್ಪಾದ ಜ್ಞಾನ, ಆದ್ರೂ ನಾವು ಅದನ್ನ ಭಾವಿಸ್ಕೊಳ್ತೇವೆ, ಹಾಗೆ ಭಾವಿಸ್ಕೊಳ್ತೇವೆ. ಹಾಗೆ ಬ್ರಹ್ಮನಲ್ಲಿ ಜೀವತ್ವವನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾರೆ. ಇದು ರಜ್ಜು ಸರ್ಪ ದೃಷ್ಟಾಂತ, ಶುಕ್ತಿ ರಜತ ದೃಷ್ಟಾಂತದಂತೇನೆ ಇನ್ನೊಂದು ದೃಷ್ಟಾಂತ. ಸ್ಥಾಣು ಪುರುಷ ವದ್ಭ್ರಾಂತ್ಯ. ಸ್ಥಾಣು ಅಂದ್ರೆ ಕಲ್ಲು, ಯಾವುದೋ ಒಂದು ಕತ್ತಲೆನಲ್ಲಿ ಕಲ್ಲನ್ನ ನೋಡ್ಬಿಟ್ಟು ಒಂದು ಮನುಷ್ಯನ ಗಾತ್ರದ ಕಲ್ಲು ಇದ್ರೆ ಅದನ್ನು ನಾವು ಮನುಷ್ಯ ಎಂಬಂತೆ ಭಾವಿಸ್ತೇವೆ. ತೀರಾ ಕಂಬಗಳು ಇಲ್ಲ ಮನೆಯಲ್ಲಿ ನೋಡಿದ್ರೆ ಆ ರೀತಿ ಆಗೋದು ಹೆಚ್ಚು, ಅನುಭವ ಆಗೋದು ಹೆಚ್ಚು. ಮೇಲೆ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಕಂಬಗಳು ಇರ್ತವೆ. ಜೊತೆಗೆ ಮನುಷ್ಯರು ಮನೆಯಲ್ಲಿರುವಂತಹ ವ್ಯಕ್ತಿಗಳು ಹಾಗೆ ಅಡ್ಡಾಡ್ತಾ ನಿಂತಿರೋದು ಸಹಜವಾಗಿರೋದ್ರಿಂದ ಯಾವುದೋ ಒಂದು ಕತ್ಲಲ್ಲಿ ಕಂಬ ನೋಡ್ಬಿಟ್ಟು ಇಲ್ಲೊಬ್ಬನು ಮನುಷ್ಯ ನಿಂತಿದ್ದಾನೆ ಎನ್ನುವುದಾಗಿ ನಾವು ಹೇಗೆ ಭಾವಿಸ್ಕೊಳ್ತೀವೆಯೋ ಹಾಗೆ ಪರಬ್ರಹ್ಮ ವಸ್ತುವಿನಲ್ಲಿ ನಾನು ಜೀವನನ್ನ ಭಾವಿಸ್ಕೊಳ್ತೇನೆ, ಜೀವವನ್ನ ಆರೋಪಿಸ್ತೇನೆ, ಜೀವತ್ವವನ್ನ ಆರೋಪಿಸ್ತೇನೆ. ಯಾವ ರೀತಿ ಕಂಬದ ಮೇಲೆ ವ್ಯಕ್ತಿತ್ವವನ್ನ ಆರೋಪಿಸ್ತೇನೆಯೋ ಹಾಗೆ ಬ್ರಹ್ಮದಲ್ಲಿ ಜೀವತ್ವವನ್ನ ಆರೋಪಿಸ್ತೇನೆ. ಯಾಕೆ ಆರೋಪಿಸ್ತೇನೆ? ಆ ಕತ್ತಲಿನ ವಾತಾವರಣದಿಂದ ಅಥವಾ ನನ್ನ ಬುದ್ಧಿಗೆ ಸ್ಪಷ್ಟವಾಗಿ ಗೋಚರಿಸದಿರುವುದರಿಂದ. ಕೊನೆಗೆ ಮತ್ತೆ ಎಲ್ಲಿಗೆ ಬಂತು? ಅಜ್ಞಾನದಿಂದ. ಹಾಗೆ ನಾನು ಮಾಡ್ತೇನೆ. ಆದ್ರೆ ಜೀವಸ್ಯ ತಾತ್ವಿಕೆ ರೂಪೇ, ಜೀವನ ಒಂದು ನಿಜವಾದ ರೂಪವನ್ನ ಕಂಡಾಗ, ಜೀವನ ನಿಜವಾದ ರೂಪ ಅಂದ್ರೇನು? ನಾವೇನ್ ನೋಡಿದ್ವಿ? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಬಿಟ್ಟು ಇರುವಂತಹದ್ದು. ಅಂದ್ರೆ ಎಚ್ಚರದ ಅವಸ್ಥೆನಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಗಾಢ ನಿದ್ರೆ ಅವಸ್ಥೆಯಲ್ಲಿ
ಈ ಅವಸ್ಥಾತ್ರಯದಿಂದ ನೋಡಿ ಅದರ ಹಿಂದೆ ಇರುವಂತಹ ಎಚ್ಚರದಲ್ಲಿರುವಂತಹ ಶರೀರೇಂದ್ರಿಯಗಳು ಅಲ್ಲ, ಸ್ವಪ್ನದಲ್ಲಿರುವಂತಹ ಮನಸ್ಸು ಅಲ್ಲ, ತೀರಾ ಅದರ ಒಳಗಡೆ ಇರುವಂತಹದ್ದು ಪ್ರತ್ಯೇಗಾತ್ಮ ಅಂತ ಯಾವ್ದನ್ನು ನೋಡಿವೋ ಅದಕ್ಕೆ ಒಳಗಡೆ ಇರುವಂತಹದ್ದು, ಅದಕ್ಕಿಂತ ಭಿನ್ನವಾಗಿರುವಂತಹದ್ದು ತೀರಾ ಅಂತರಾತ್ಮ ಒಳಗಡೆ ಇರುವಂತಹದ್ದು ಅಂತ ನಾವು ನೋಡಿದ್ವಲ್ವಾ. ಅದು ಜೀವನ ತಾತ್ವಿಕ ರೂಪ ಅಂತ. ಈ ಹಿಂದಿನ ಶ್ಲೋಕಗಳಲ್ಲಿ ಆತ್ಮದ ರೂಪ ಸ್ವರೂಪ ಅಂತ ನೋಡಿದ್ವಲ್ಲ, ಆತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಸೂರ್ಯನಿಗೆ ಬೆಳಕಿನ ಸ್ವರೂಪವೋ, ಅಗ್ನಿಗೆ ಸುಡುವ ಸ್ವರೂಪವೋ, ನೀರಿಗೆ ಹರಿಯುವ ತಂಪಿನ ಸ್ವರೂಪವೋ, ಹಾಗೆ ಆತ್ಮಕ್ಕೆ ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಎನ್ನುವಂತಹ ಅವನ ಸ್ವಭಾವ ಅಂತ. ಪ್ರಕಾಶೋರ್ಕಸ್ಯ ತೋಯಸ್ಯ ಶೈತ್ಯಮಗ್ನೇರ್ ಯಥೋಷ್ಣತ ಸ್ವಭಾವ ಸಚ್ಚಿದಾನಂದ ನಿತ್ಯ ನಿರ್ಮಲತಾತ್ಮನಃ 24ನೇ ಶ್ಲೋಕ. ಆ ಶ್ಲೋಕದಲ್ಲಿ ಹೇಳಿದಂತೆ ಜೀವನ ತಾತ್ವಿಕ ರೂಪವನ್ನ ನಾವು ಗಟ್ಟಿಯಾಗಿ ತಿಳಿದುಕೊಂಡಿದ್ದೆ ಆದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಬ್ರಹ್ಮದಲ್ಲಿ ಆರೋಪಿಸಿರುವಂತಹ ಅಥವಾ ಆರೋಪಿಸಲ್ಪಟ್ಟಂತಹ ಜೀವತ್ವ ಅನ್ನೋದು ಹೊರಟು ಹೋಗ್ತದೆ. ಯಾವ ರೀತಿ ಕತ್ತಲಿನಲ್ಲಿ ಕಂಬವನ್ನು ನೋಡಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ಭಾವಿಸಿ ಆ ಕಡೆ ಬೆಳಕು ಹಾಕಿದಾಗ ಅಯ್ಯೋ ಇದು ಕಂಬ ಅಂತ ಗೊತ್ತಾಗ್ತದೆಯೋ ಬೆಳಕಿನ ಪ್ರಭಾವದಿಂದ, ಹಾಗೆ ಇಲ್ಲಿ ದಾರ್ಷ್ಟಾಂತ್ಯದಲ್ಲಿ ಜ್ಞಾನದಿಂದ ಅಯ್ಯೋ ಇದು ಬ್ರಹ್ಮವೇ ಜೀವವಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ದೃಷ್ಟಾಂತದಲ್ಲಿ ಅಂದ್ರೆ ಕಂಬದಲ್ಲಿ ನಾನು ಆ ಕಂಬವನ್ನ ನೋಡ್ಬಿಟ್ಟು ಇಲ್ಲೊಬ್ಬ ವ್ಯಕ್ತಿ ನಿಂತಿರಬಹುದು ಅಂತ ನನ್ನ ಮನಸ್ಸಿನಲ್ಲಿ ವ್ಯಕ್ತಿಯಾಗಿ ಗ್ರಹಿಸಿದಾಗಲೂ ಕೂಡ ಅದು ಕಂಬವೇ ಆಗಿತ್ತು. ಮುಂಚೆನೂ ಕಂಬವೇ ಆಗಿತ್ತು, ನಂತರ ಕಾಲದಲ್ಲಿಯೂ ಬೆಳಕು ಬಂದ ಮೇಲೆಯೂ ಕಂಬವೇ ಆಗಿರುತ್ತೆ. ಅಂದ್ರೆ ನನ್ನ ತಿಳುವಳಿಕೆಯಲ್ಲಿರೋ ದೋಷದಿಂದ ಅದು ವ್ಯಕ್ತಿಯಾಗಿ ಕಂಡಿತು. ಆ ದೋಷ ನಿವಾರಣೆ ಆದ ಮೇಲೆ ಆ ತಪ್ಪು ತಿಳುವಳಿಕೆ ಅನ್ನೋದೇನಿದೆ ಅದು ಹೊರಟು ಹೋಯ್ತು. ಇದನ್ನೇ ನಾವು ಶುಕ್ತಿ ರಜತ ದೃಷ್ಟಾಂತದಲ್ಲಿ ನೋಡುವುದಾದರೆ, ದೂರದಲ್ಲಿ ಇರುವಂತಹ ಒಂದು ಕಪ್ಪೆ ಚಿಪ್ಪಿನ ಮೇಲೆ ಬೆಳಕು ಬಿದ್ದು ಅದು ನಮಗೆ ಕಣ್ಣಿಗೆ ಕುಕ್ಕಿ ಹೊಳಪಿನಿಂದ ನಾವು ನೋಡಿದಾಗ ಓಹೋ ಅಲ್ಲಿ ಒಂದು ಬೆಳ್ಳಿ ಇರಬಹುದು ಅಂತ ಭಾವಿಸಿ ಆ ಕಡೆ ಹೋಗಿ ಅಲ್ಲಿವರೆಗೂ ಹೋಗುವವರೆಗೂ ಬೆಳ್ಳಿ ಎಷ್ಟು ದೊಡ್ಡದಿರ್ಬೋದು, ಯಾವ ಕಾಲದ್ದಿರ್ಬೋದು, ತೂಕ ಎಷ್ಟಿರ್ಬೋದು, ಅದನ್ನ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಬರಬಹುದು, ಆ ದುಡ್ಡಿಂದ ನಾನು ಏನೇನೆಲ್ಲ ಮಾಡಬಹುದು ಎನ್ನುವುದಾಗಿ ಎಲ್ಲವನ್ನು ಮನಸ್ಸಿನಲ್ಲಿ ತುಂಬಾ ದೊಡ್ಡದಾದ ಒಂದು ಪ್ರಪಂಚನೇ ತಯಾರು ಮಾಡ್ಕೊಂಡ್ಬಿಡ್ತೇವೆ ಅಷ್ಟು ಕ್ಷಣದಲ್ಲಿ. ಹೌದು ತಾನೆ? ಆ ಹತ್ರ ಹೋಗಿ ಅದ್ರ ನೋಡಿದ ತಕ್ಷಣ ಅಯ್ಯೋ ಕಪ್ಪೆ ಚಿಪ್ಪು ಅಂತ ಹೇಳಿ ತತ್ಕ್ಷಣದಲ್ಲಿ ಮನಸ್ಸಿನಲ್ಲಿ ನಿರ್ಮಾಣವಾಗಿರುವಂತಹ ಆ ಎಲ್ಲ ಜಗತ್ತು ಕುಸಿದು ಹೋಗ್ತದೆ. ಹೌದಾ? ಆ ದುಡ್ಡಿನಿಂದ ಏನೇನ್ ತಗೊಳ್ಬೇಕು ಅದು ಇದು ಎಲ್ಲ ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿ ಬಿಡ್ತದೆ. ಮಜಾ ಏನು ಅಂತ ಹೇಳಿದ್ರೆ, ನಾನು ಆ ಕಪ್ಪೆ ಚಿಪ್ಪಿನ ರಸ್ತೆಯಲ್ಲಿ ಜಾಗಿಂಗು ವಾಕಿಂಗು ಹೋಗುವುದಕ್ಕಿಂತಲೂ ಪೂರ್ವದಲ್ಲಿಯೂ ಅಲ್ಲಿರೋದು ಕಪ್ಪೆ ಚಿಪ್ಪೆ. ನಾನು ವಾಕಿಂಗ್ ಮಾಡುವಾಗಲೂ ಕಪ್ಪೆ ಚಿಪ್ಪೆ. ಅದ್ರ ಮೇಲೆ ಬೆಳಕು ಬಿದ್ದು ನಾನು ನೋಡಿ ಅದನ್ನ ರಜತ ಬೆಳ್ಳಿ ಎಂದು ತಪ್ಪು ಗ್ರಹಿಕೆ ಮಾಡಿದಾಗಲೂ ಅಲ್ಲಿ ಕಪ್ಪೆ ಚಿಪ್ಪೆ. ತಪ್ಪು ಗ್ರಹಿಕೆ ಮಾಡಿಕೊಂಡು ಆ ಬೆಳ್ಳಿಯಿಂದ ನಾನು ಮಾರಾಟ ಮಾಡ್ತೇನೆ, ಅಷ್ಟು ದುಡ್ಡು ಬರುತ್ತೆ, ಹಾಗೆ ಹೀಗೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ 108 ಕಲ್ಪನೆಗಳನ್ನ ಆಸೆಯ ಗೋಪುರಗಳನ್ನ ಕಟ್ಟಿಕೊಳ್ಳುವಾಗಲೂನುವೇ ಅಲ್ಲಿರೋದು ಕಪ್ಪೆ ಚಿಪ್ಪೆ. ಆಮೇಲೆ ಹತ್ತಿರಕ್ಕೆ ಹೋಗಿ ನೋಡಿದಾಗ ಅಯ್ಯೋ ಇದು ಕಪ್ಪೆ ಚಿಪ್ಪು ಅಂತ ನನಗೆ ಸ್ಪಷ್ಟವಾದ ಅರಿವು ಉಂಟಾದ ಮೇಲೂ ಅಲ್ಲಿರೋದು ಕಪ್ಪೆ ಚಿಪ್ಪೆ. ಬದಲಾವಣೆ ಆಗಿದ್ದಲ್ಲಿ ನನ್ನ ತಿಳುವಳಿಕೆನಲ್ಲಿ. ನಾನು ನನ್ನ ಅಜ್ಞಾನದಿಂದ ಅದನ್ನು ಬೆಳ್ಳಿ ಎಂಬುದಾಗಿ ತಿಳಿದುಕೊಂಡೆ. ಆ ತಪ್ಪು ತಿಳುವಳಿಕೆಯ ಆಧಾರದ ಮೇಲೆ ಮನಸ್ಸಿನಲ್ಲಿ ಮಂಡಿಗೆ ಮಾಡಿಕೊಂಡೆ. ಆ ಮಂಡಿಗೆಯನ್ನು ಅನುಭವಿಸ್ತಾ ಸುಖ ಕಂಡೆ. ಆಮೇಲೆ ಅದು ತಪ್ಪು ಅದಲ್ಲ ಅಂತ ಗೊತ್ತಾದ ಮೇಲೆ ಮನಸ್ಸಿನಲ್ಲಿರುವಂತಹ ಎಲ್ಲವೂ ಕ್ಷಣದಲ್ಲಿ ಹೊರಟು ಹೋಯ್ತು. ಹಾಗೇನೆ ಬದಲಾವಣೆ ಆಗಿದ್ದು ನನ್ನ ತಪ್ಪು ತಿಳುವಳಿಕೆಯಲ್ಲಿ. ಅಂದ್ರೆ ಏನರ್ಥ? ಇದನ್ನ ದಾರ್ಷ್ಟಾಂತಕ್ಕೆ ತೆಗೆದುಕೊಂಡು ಬಂದ್ರೆ, ದಾರ್ಷ್ಟಾಂತ್ಯ ಅಂದ್ರೆ ಯಾವುದಕ್ಕೋಸ್ಕರ ನಾವು ದೃಷ್ಟಾಂತ ಕೊಡ್ತೇವೆಯೋ ಅದು ದಾರ್ಷ್ಟಾಂತ್ಯ. ದಾರ್ಷ್ಟಾಂತಕ್ಕೆ ತೆಗೆದುಕೊಂಡು ಬಂದ್ರೆ, ನಾನು ಬ್ರಹ್ಮದಲ್ಲಿ ಜೀವತ್ವವನ್ನ
ಆರೋಪ ಮಾಡಿದೆ. ಯಾವುದರಿಂದ ಆರೋಪ ಮಾಡಿದೆ? ನನ್ನ ಅಜ್ಞಾನದಿಂದ ಆರೋಪ ಮಾಡಿದೆ. ನನ್ನ ಅಜ್ಞಾನದಿಂದ ಬ್ರಹ್ಮದಲ್ಲಿ ಜೀವತ್ವವನ್ನ ಆರೋಪ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಅದು ಬ್ರಹ್ಮವೇ ಆಗಿತ್ತು. ನಾನು ಜೀವತ್ವನ್ನ ಆರೋಪ ಮಾಡಿದಾಗಲೂ ಅದು ಬ್ರಹ್ಮವೇ ಆಗಿತ್ತು. ನನಗೆ ಮಾತ್ರ ಜೀವನ ರೂಪದಲ್ಲಿ ಕಂಡಿತ್ತು. ಆ ಜೀವತ್ವನ್ನ ಆರೋಪ ಮಾಡಿದ ಮೇಲೆ ನಾನು ಆ ಜೀವತ್ವದ ಭಾವದಿಂದ ನಾನು ವ್ಯವಹಾರ ಮಾಡ್ತಾ ಮಾಡ್ತಾ ಸುಖ ದುಃಖಗಳನ್ನ ಅನುಭವಿಸುವಾಗಲೂ ಅದು ಬ್ರಹ್ಮವೇ ಆಗಿತ್ತು. ಆಮೇಲೆ ನನಗೆ ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸದಿಂದ ಜ್ಞಾನೋದಯ ಉಂಟಾದ ಮೇಲೆ ಅದರಲ್ಲಿರುವಂತಹ ಜೀವತ್ವ ಅನ್ನೋದು ಹೊರಟು ಹೋಯ್ತು. ಆವಾಗಲೂ ಅದಿರೋದು ಬ್ರಹ್ಮವೇ. ಅಂದ್ರೆ ಇವಾಗ ಜೀವ ಬ್ರಹ್ಮರ ಐಕ್ಯ ಅಂದ್ರೇನು ಅಂತ ನೋಡಿದ್ರೆ, ಓಹೋ, ಜೀವ ಬ್ರಹ್ಮ ಅನ್ನೋದು ಎರಡು ಬೇರೆ ಬೇರೆ ಎಂಟಿಟಿ ಆಗಿತ್ತು. ಯಾವುದೋ ಒಂದು ಕಾರಣದಿಂದ ಅಥವಾ ಯಾವುದೋ ಒಂದು ಫಲದ ರೂಪದಂತೆ ಅವೆರಡು ನಂತರ ಕಾಲದಲ್ಲಿ ಒಂದಾಯ್ತು ಅನ್ನುವಂತಹ ಭಾವನೆಗೆ ಅವಕಾಶ ಇಲ್ಲ. ಗಮನಿಸಬೇಕಾಗಿರೋದೇನು? ಜೀವ ಬ್ರಹ್ಮರ ಐಕ್ಯ ಅದು ಸ್ವಭಾವ, ಇರೋದು ಒಂದೇ ಬ್ರಹ್ಮವೇ. ಆದ್ರೆ ನಾನು ತಪ್ಪು ತಿಳುವಳಿಕೆಯಿಂದ ಜೀವ 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 ಎಂಬುದಾಗಿ ವ್ಯವಹಾರ ಮಾಡ್ತೀನಲ್ವಾ, ನನ್ನ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡೇ ಅವರು ಜೀವ ಬ್ರಹ್ಮರ ಐಕ್ಯ ಅನ್ನುವಂತಹ ಪದ ಬಳಸಿದ್ದು. ಯಾವಾಗ ಯಾವಾಗ ಉಪನಿಷತ್ತು ಜೀವತ್ವ ಜೀವತ್ವ ಅಂತ ಹೇಳ್ತದೆಯೋ ಅದು ನಮ್ಮಗಳ ಅಜ್ಞಾನವನ್ನು ಇಟ್ಟುಕೊಂಡೇನೆ ಜೀವತ್ವ ಅನ್ನೋ ಪದ ಬಳಸ್ತದೆ ಬ್ರಹ್ಮಕ್ಕೆ. ಹೌದಾ? ಆದ್ರಿಂದ ನಾವು ತಾತ್ವಿಕ ಜೀವನ ತಾತ್ವಿಕ ರೂಪವನ್ನ, ಜೀವನ ತಾತ್ವಿಕ ರೂಪ ತಿಳಿದುಕೊಳ್ಳೋದು ಅಂದ್ರೆ ಆ ಕಪ್ಪೆ ಚಿಪ್ಪನ ಹತ್ರ ಹೋಗಿ ನೋಡೋದು, ಅಥವಾ ಆ ಹಗ್ಗದ ಮೇಲೆ ಟಾರ್ಚ್ ಹಾಕಿ ನೋಡೋದು, ಅಥವಾ ಈ ಕಂಬದ ಮೇಲೆ ಬೆಳಕು ಹಾಕಿ ನೋಡೋದು. ಹಾಗೆ ಆದ್ಮೇಲೆ ನಮಗ್ ಸಿಗೋದೇನು? ಆವಾಗ ಆ ತಪ್ಪು ತಿಳುವಳಿಕೆ ಹೊರಟು ಹೋಗುತ್ತೆ. ಅಲ್ಲಿಯೇನ ಹಗ್ಗ ಸರ್ಪ ಇದ್ದಿದ್ದೇನು ಹಗ್ಗ ಆಗ್ಲಿಲ್ಲ, ಬೆಳ್ಳಿ ಹೋಗಿ ಕಪ್ಪೆ ಚಿಪ್ಪ ಆಗ್ಲಿಲ್ಲ, ಇಲ್ಲಿಯೂ ಮನುಷ್ಯ ಹೋಗಿ ಕಂಬವಾಗ್ಲಿಲ್ಲ. ಇರೋದು ಯಾವಾಗ್ಲೂ ಇದ್ದಿದ್ದು ಒಂದೇನೆ, ಅದೊಂದೇ ಕಂಬವೇ ಅಲ್ವೇ? ಏನಾಗಿತ್ತು? ತಪ್ಪು ತಿಳುವಳಿಕೆ ಬಂದಿತ್ತು, ತಪ್ಪು ತಿಳುವಳಿಕೆ ಹೊರಟು ಹೋಯ್ತು, ಅಷ್ಟೇ ಆಗಿರೋದು. ಅಂದ್ರೆ ನಾನು ಯಾವ್ದನ್ನು ಜೀವ ಜೀವ ಅಂತ ಇಟ್ಕೊಂಡು ಈ ಜೀವನ್ ರೂಪ, ಜೀವ ಸ್ವರೂಪ, ಜೀವತ್ವ ಇತ್ಯಾದಿಗಳನ್ನೆಲ್ಲವನ್ನು ಮಾತಾಡ್ತಾ ಇದ್ದೀನಲ್ಲ, ಉಪನಿಷತ್ತು ಮತ್ತೆ ಈ ಶ್ಲೋಕಗಳು ಪದ ಬಳಸ್ತಾವಲ್ಲ, ಅವು ನಮ್ಮಗಳ ಜಿಜ್ಞಾಸುಗಳ ಓದುಗರ ಪಾಠಕರ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಅಜ್ಞಾನದಿಂದ ಇವನು ಜೀವ ಅಂತ ಪದ ಬಳಸ್ತಾನಲ್ಲ, ಸರಿ ನಾನು ಅವನ ತಿಳುವಳಿಕೆಗೋಸ್ಕರ ಹಾಗೆ ಬಳಸಿದ್ರಾಯ್ತು ಅಂತ ಬಳಸಿರುವಂತಹ ಪದ ಅದು. ವಾಸ್ತವದಲ್ಲಿ ಒಂದೇನೆ ಇರುವಂತಹದ್ದು. ಇದು ನಮಗ್ ಬೇಕಾಗಿರುವಂತಹ ಉಪದೇಶ ಅಥವಾ ನಮಗ್ ಬೇಕಾಗಿರುವಂತಹ ಪಾಯಿಂಟ್ ಇಲ್ಲಿ. ಜೀವಸ್ಯ ತಾತ್ವಿಕೆ ರೂಪೆ, ಜೀವನ ಸ್ಪಷ್ಟವಾದ ತತ್ವರೂಪ ತಿಳಿದ ಮೇಲೆ ಏನಾಗುತ್ತೆ? ದೃಷ್ಟೇ ತಸ್ಮಿನ್ ದೃಷ್ಟೇ ನಿವರ್ತತೆ, ಆ ಬ್ರಹ್ಮದಲ್ಲಿ ಜೀವತ್ವ ಕಾಣುವಂತಹ ದೃಷ್ಟಿ ಹೊರಟು ಹೋಗುತ್ತೆ, ತಪ್ಪು ತಿಳುವಳಿಕೆ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನೇ ಮುಂದುವರಿಸಿ ಮುಂದಿನ ಶ್ಲೋಕದಲ್ಲಿ ತತ್ವಸ್ವರೂಪಾನುಭವಾದುತ್ಪನ್ನಂ ಜ್ಞಾನಮಂಜಸ ಅಹಂ ಮಮೇತಿ ಚಾಜ್ಞಾನಂ ಬಾಧತೆ ದಿಗ್ಭ್ರಮಂ ಯಥಾ. ಮೊದಲನೇ ಶ್ಲೋಕದಲ್ಲಿ ಜೀವನ ತಾತ್ವಿಕ ರೂಪ ತತ್ವಸ್ವರೂಪವನ್ನು ತಿಳಿದುಕೊಂಡಾಗ ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟಂತಹ ಜೀವತ್ವ ಹೊರಟೋಗುತ್ತೆ, ಜೀವತ್ವ ಬುದ್ಧಿ ಹೊರಟೋಗುತ್ತೆ ಅಂತ ಹೇಳಿದ್ರು. ಈಗ ಆ ತತ್ವಸ್ವರೂಪ ತಿಳಿದುಕೊಳ್ಳುವುದರಿಂದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಬ್ರಹ್ಮಜ್ಞಾನದ ಅಥವಾ ಜೀವನ ಮೂಲ ಸ್ವರೂಪದಿಂದ ಉಂಟಾದ ಆ ಜ್ಞಾನ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅಹಂ ಮಮೇತಿ ಚ ಜ್ಞಾನಂ, ನಾನು ನನ್ನದು ಎನ್ನುವಂತಹ ಅಜ್ಞಾನವನ್ನ ಹೋಗಲಾಡಿಸ್ತದೆ. ನಾನು ನನ್ನದು ಎನ್ನುವಂತಹ ಅಜ್ಞಾನ, ನಾನು ಯಾವುದನ್ನು ಇಟ್ಕೊಂಡು ನಾನು ನನ್ನದು ಅಂತ ಬಳಸ್ತಾ ಇದ್ದೆ? ಜೀವತ್ವವನ್ನ ಇಟ್ಟುಕೊಂಡು ನಾನು ನನ್ನದು ಅಂತ ಪದ ಬಳಸ್ತಾ ಇದ್ದೆ. ಇದು ನಾನು, ಇದು ನನ್ನದು, ಇದು ನಾನು, ಇದು ನನ್ನ ಶರೀರ, ಇದು ನನ್ನ ಡಿಗ್ರಿ, ಇದು ನನ್ನ ಪತ್ನಿ, ಇದು ನನ್ನ ಮಗು, ಇದು ನನ್ನ ಸಂಪತ್ತು ಎಂಬುದಾಗಿ ಇದು ನಾನು ಅಂತ ಯಾವ್ದನ್ನು ಹೇಳ್ತಾ ಇದ್ದೆ? ಶರೀರೇಂದ್ರಿಯ ಮನಸ್ಸುಗಳಿಂದ ಕೂಡಿರುವಂತಹ ಜೀವತ್ವವನ್ನು ಕುರಿತು ನಾನು ಹೇಳ್ತೀವಿ. ನೆನಪಿರ್ಲಿ, ಜೀವತ್ವ ಜೀವತ್ವ ಅಂತ ಹೇಳಿ ಪದ ಬಳಸ್ತೀವಲ್ವಾ, ಅದೇನರ್ಥ ಅಂದ್ರೆ ಆತ್ಮವನ್ನೇ ಶರೀರೇಂದ್ರಿಯ ಮನಸ್ಸುಗಳ ಜೊತೆಗೆ ಸೇರಿಸಿಕೊಂಡು ಹೇಳಿದಾಗ ಅದಕ್ಕೆ ಜೀವ ಅಂತ ಸಂಬೋಧನೆ ಮಾಡೋದು. ಇಷ್ಟೇನೆ ಅದನ್ನ.
ಬೇರೆ ಏನು ಜೀವ ಅಂದ್ರೆ ಬೇರೆ ಏನು ಡೆಫಿನೇಷನ್ ಏನಿಲ್ಲ. ಈ ಶರೀರೇಂದ್ರಿಯಗಳ ಮನಸ್ಸು ಜೊತೆಗೆ ಹೇಳೋದು, ಅದನ್ನ ಇಟ್ಕೊಂಡು ಹೇಳೋದು ಅಂತ ಹೇಳಿದ್ರೆ ನಮ್ಮ ಅಜ್ಞಾನಕ್ಕೆ ಪುರಸ್ಕಾರ ಮಾಡಿದ ಹಾಗೆ ಅದು. ನೀನ್ ಇವನು ಎಷ್ಟು ಹೇಳಿದ್ರು ತಿಳ್ಕೊಳ್ಳೋದಿಲ್ಲ, ಸರಿ ಇವನಿಗೆ ತಿಳುವಳಿಕೆಗೋಸ್ಕರವಾಗಿ ಸರಿ ಜೀವತ್ವ ಅಂತ ಹೇಳ್ಬಿಟ್ಟು ಆಮೇಲೆ ಬ್ರಹ್ಮದಲ್ಲಿ ಒಂದು ಮಾಡ್ತಾರೆ, ಅವಾಗ ಜೀವ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಅಧ್ಯಾರೋಪ ಅಪವಾದ ಅನ್ನುವಂತಹ ಒಂದು ಕ್ರಮ ಇರ್ಲಿ, ಸುಮ್ನೆ ಈ ಪದ ಗೊತ್ತಿರಬೇಕು ಅಂತ ಹೇಳಿದೆ. ತತ್ವಸ್ವರೂಪಾನುಭವಾದ ಉತ್ಪನ್ನಂ ಜ್ಞಾನಂ, ತತ್ವಸ್ವರೂಪದಿಂದ ಅಂದ್ರೆ ಜೀವನ ತತ್ವಸ್ವರೂಪ ಅಂದ್ರೆ ನಾವು ಇಷ್ಟು ಹೊತ್ತು ಜೀವ ಅಂದ್ರೆ ಶರೀರೇಂದ್ರ ಮನಸ್ಸುಗಳಲ್ಲ, ಪಂಚಕೋಶಗಳಲ್ಲ ಅಂತ ನೋಡಿ ಒಳಗಡೆ ಇರುವಂತಹದ್ದು ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಅನ್ನಂತ ಹೇಳಿದ್ವಿ. ಅದು ಅವಿಕಾರಿ, ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಜ್ಞಾನ ಬೇಡ, ಅದನ್ನೆಲ್ಲ ನೋಡಿದ್ವಲ್ಲ. ಅದನ್ನೆಲ್ಲ ನೆನಪಿಗೆ ತಗೊಂಡ್ಕೊಂಡು ಬಂದು ಆ ಜ್ಞಾನ ಉಂಟಾದ ಮೇಲೆ ಆತ್ಮ ಅವಿಕಾರಿ, ಅದು ನಾವು ಬುದ್ಧಿಯ ವೃತ್ತಿಯಂತೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಅದನ್ನ ತಿಳಿಯದೇ ಇರೋದಕ್ಕೆ ಏನೇನ್ ಅಡ್ಡಿ ಇದೆಯೋ ಅದನ್ನ ಮಾಡದೇ ಇದ್ರೆ ಸಾಕು, ತನ್ಪಾಡಿ ತನ್ನದಿರುತ್ತೆ, ಅನುಭವಿಸ್ಬೋದು, ಅದನ್ನೆಲ್ಲ ನೋಡಿದ್ವಲ್ವಾ. ಅದನ್ನ ಆ ರೀತಿಯಾಗಿ ತಿಳಿದುಕೊಂಡ ಮೇಲೆ ಆ ಜ್ಞಾನದಿಂದ ಏನಾಗ್ತದೆ, ಅಹಂಭಾವ ಮತ್ತು ಮಮಭಾವ ಅನ್ನುವಂತಹದ್ದು ಹೊರಟು ಹೋಗುತ್ತೆ. ಅಂದ್ರೆ ಏನರ್ಥ, ಈ ಅಹಂಭಾವ ಮಮಭಾವಗಳು ಬಂದಿದ್ದೆಲ್ಲಿಂದ, ಅಜ್ಞಾನದಿಂದ ಅಂತ. ನಾನು ನನ್ನದು ಅನ್ನೋದನ್ನ ಹೊರಟು ಹೋದ್ರೆ ಎಲ್ಲವೂ ನಾನು ಅಥವಾ ನನ್ನಲ್ಲಿಯೇ ಎಲ್ಲದು ಅನ್ನುವಂತಹ ಭಾವನೆ ಈಗಾಗಲೇ ಇರುವಂತಹ ಭಾವನೆ ಅದು ಪ್ರಕಾಶಿತಗೊಳ್ಳುತ್ತದೆ ಒಳಗಡೆ. ಈಗಾಗಲೇ ಇರುವಂತಹ ಭಾವನೆ ನೀವು ನೋಡಿ, ತೀರ ಪುಟ್ಟ ಮಕ್ಕಳು ಅಂತ ಇರ್ತಾರಲ್ಲ, ಮಗು ಶಿಶು, ಅದಕ್ಕೆ ನಾನು ನನ್ನದು ಅನ್ನುವಂತಹ ಭಾವ ಇನ್ನೂ ಗೊತ್ತಿರೋದಿಲ್ಲ. ನಾವು ಬೆಳೀತಾ ಬೆಳೀತಾ ಇರುವಂತೆ ಇದು ನನ್ನದು ಅಂತ ನಾವೇ ಮಗುವಿಗೆ ಹೇಳಿಕೊಡ್ತೇವೆ, ಇದು ನನ್ನದು ಇದು ನಿನ್ನದು ಅನ್ನುವಂತಹದ್ದನ್ನ. ಅಂದ್ರೆ ನಾನು ನನ್ನದು ಅನ್ನುವಂತಹ ಭಾವನೆ ನಮಗೆ ಕಲಿಸಿಕೊಟ್ಟಿರುವಂತಹ ಭಾವನೆ. ನನ್ನ ಸ್ವಸ್ವರೂಪ ಹೇಗಿದೆ, ನಾನು ಹುಟ್ಟಿದ ಮಗುವಾಗಿದ್ದಾಗ ಹೇಗಿದ್ದೆ ಹಾಗೆ, ಶರೀರದ ಮೇಲೆ ವ್ಯಾಮೋಹ ಇಲ್ಲ, ಆದ್ರಿಂದ ಮಗು ದಿಗಂಬರವಾಗಿರುತ್ತದೆ. ಆಮೇಲೆ ಯಾವ ನೋವಿಗೂ ಸುಖ ದುಃಖಗಳಿಗೂ ತಾತ್ಕಾಲಿಕವಾಗಿ ಆ ಶರೀರಕ್ಕೆ ಎಷ್ಟು ನೋವಾಗುತ್ತೋ ಅಷ್ಟು ಹತ್ಬಿಟ್ಟು ಆಮೇಲೆ ಅದನ್ನೆಲ್ಲ ಮರೆತು ಬಿಡ್ತದೆ. ಯಾವುದೋ ಕೋಪದಲ್ಲಿ ತಾಯಿ ಎರಡೇಟ್ ಹಾಕಿರ್ತಾಳೆ, ಅದೂ ಮರೆತು ಬಿಟ್ಟು ನಂತರ ಆ ಕ್ಷಣದಲ್ಲಿ ಸ್ವಲ್ಪ ಅಳುತ್ತೆ, ಆಮೇಲೆ ಅದೂ ಮರೆತು ಬಿಟ್ಟು ಅದೇ ತಾಯಿ ಜೋಡೆ ಮತ್ತೆ ಆಟ ಆಡ್ತದೆ. ಹಾಗೆ ಮಗು ಮಾಡೋದಕ್ಕೆ ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಅದರಲ್ಲಿ ಅಹಂಭಾವ ಮಮಭಾವ ಅನ್ನುವಂತಹದ್ದು ಬೆಳೆದಿರೋದಿಲ್ಲ. ನಾವು ಆಧುನಿಕ ಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮಮಭಾವ ಅಂತ ಯಾವ್ದಕ್ಕೆ ಹೇಳ್ತೀವಿ, ಈಗೋ ಅಂತ ಹೇಳಬಹುದು. ಚಿಕ್ಕ ಮಗುವಾಗಿದ್ದಾಗ ಅಮ್ಮ ಎರಡೇಟು ಕೊಟ್ರೆ ಒಂದು ಕ್ಷಣದಲ್ಲಿ ಅಥವಾ ಅರ್ಧ ಗಂಟೆ ನಂತರ ಪುನಃ ಎಲ್ಲವನ್ನೂ ಮರೆತು ಅಮ್ಮನ ಜೊತೆಗೆ ಹೇಗೆ ನಾನು ಆರಾಮಾಗಿ ಆಟ ಆಡ್ತಿದ್ನೋ, ಶಾಲೆಗೆ ಹೋಗ್ತಾ 5ನೇ 6ನೇತ್ತ 7ನೇತ್ತ ಕ್ಲಾಸಿಗೆ ಬಂದ ಮೇಲೆ ಅದೇ ಅಮ್ಮ ಒಂದೆರಡೇಟು ಕೊಟ್ರೆ ಇವಾಗ ನಾನು ಮುಂಚೆ ಇದ್ದಷ್ಟು ಸರಳವಾಗಿ ಅದನ್ನ ಮರೆಯೋದಕ್ಕಾಗೋದಿಲ್ಲ. ಮರೆತರೂ ನಾನು ಪುನಃ ಅಮ್ಮನ ಜೊತೆ 2 ದಿವಸ 3 ದಿವಸ 4 ದಿವಸ ನಂತರದಲ್ಲಿ ನಾನು ನಾರ್ಮಲ್ ಆಗ್ತೇನೆ. ಆದ್ರೂ ಮನಸ್ಸನ್ನ ಯಾವುದೋ ಮೂಲೆಯಲ್ಲಿ ನಾನು ಇಟ್ಕೊಳ್ತೇನೆ. ಹಾಗೆ ಯಾಕಾಗುತ್ತೆ, ಮಮಭಾವ ಹೆಚ್ಚಿಗೆ ಬೆಳೆದಿರೋದು. ಈಗೋ ಅಂತ ನಾವು ಆಧುನಿಕ ಭಾಷೆಯನ್ನು ಹೇಳ್ತೀವಲ್ವಾ, ಹಾಗೆ ಬೆಳೆಸ್ಕೊಂಡಿರುವಂತಹದ್ದು. ಆದ್ರಿಂದ ಈ ಶರೀರಕ್ಕೆ ಸಂಬಂಧಪಟ್ಟಂತಹ, ಶರೀರೇಂದ್ರ ಮನಸ್ಸುಗಳಿಗೆ ಸಂಬಂಧಪಟ್ಟಂತಹ ಅದಕ್ಕೆ ಜೊತೆಗೆ ಬರುವಂತಹ ಭಾವನೆಗಳು ಏನೇನಿದಾವೆ ಆ ಭಾವನೆಗಳೆಲ್ಲವನ್ನೂ ಈ ಜ್ಞಾನ, ಯಾವ ಜ್ಞಾನ, ತತ್ವಸ್ವರೂಪಾದುತ್ಪನ್ನಂ ಜ್ಞಾನಂ, ಆತ್ಮನ ಸ್ವರೂಪ ಜ್ಞಾನವನ್ನ ತಿಳಿದುಕೊಂಡಾಗ ಆ ಭಾವ ಎಲ್ಲವೂ ಒಂದೇ ಕ್ಷಣದಲ್ಲಿ ಹೊರಟು ಹೋಗ್ತದೆ. ಉದಾಹರಣೆಗೆ ಅದೇ ಹುಡುಗನನ್ನು ತೆಗೆದುಕೊಂಡು 7ನೇ 8ನೇ ಹುಡುಗ ಬಂದಾಗ ತಾಯಿ ಮುಂಚೆ ಪುಟ್ಟ ಮಗು ಇದ್ದಾಗ ಅಮ್ಮ 2 ಪೆಟ್ಟು ಕೊಟ್ಟಾಗ ತತ್ಕ್ಷಣದಲ್ಲಿ ಮರೆತು ಹೋಗಿದ್ನು, ಇವಾಗ ಅದನ್ನು ಮರೆಯೋದಕ್ಕಾಗದೇನೆ ಅವನಿಗೆ ಈಗೋ ಅಡ್ಡು ಬರ್ತಾ ಇದೆ, ಸಾರಿನೂ ಕೇಳೋದಿಲ್ಲ, ತಾಯಿ ಜೊತೆ ಮೊದಲಿನಂತೆ ವರ್ತಿಸೋದಿಲ್ಲ. ಅಂಥ ವ್ಯಕ್ತಿಗೆ ನಾವು ನಂತರ ಕಾಲದಲ್ಲಿ ಯಾವುದೋ ಪೂರ್ವ ಜನ್ಮದ ಪುಣ್ಯ ಪ್ರಭಾವ ಅಂತ ಇಟ್ಕೊಳ್ಳೋಣ, ಅದರ ಪ್ರಭಾವದಿಂದ ಅವನಿಗೆ ಜೀವನ ಸದ್ಗುರುಗಳ ದರ್ಶನವಾಗಿ ಆ ಉಪದೇಶದಿಂದ ಶ್ರವಣ ಮನನ ನಿತ್ಯಾಸನ ಪ್ರಕಾರವಾಗಿ ಅವನು ಜೀವನ ತತ್ವ ಸ್ವರೂಪವನ್ನು ತಿಳಿದುಕೊಂಡ ಅಂತ ಇಟ್ಕೊಳ್ಳೋಣ, ಹೈಪೋಥೆಟಿಕಲ್ ಕಂಡೀಷನ್. ಹಾಗಿಟ್ಕೊಂಡ್ರೆ
ಆ ಆ ವ್ಯಕ್ತಿ ಅವನ ತಾಯಿ ಜೊತೆಗೆ ಮುಂಚೆ ಹೇಗೆ ಈಗೋ ಇಂದ ವರ್ತಿಸ್ತಾ ಇದ್ನೋ ಹಾಗೆ ವರ್ತಿಸ್ತಾನೇನು? ಇಲ್ಲ. ಎಲ್ಲರಲ್ಲಿಯೂ ಅವನು ಏಕಭಾವವನ್ನ ಕಾಣುವಂತವನಾಗ್ತಾನೆ. ಬರೀ ತಾಯಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ತನ್ನನ್ನು ಕಾಣ್ತಾನೆ, ತನ್ನಲ್ಲಿಯೇ ಎಲ್ಲರನ್ನು ಕಾಣ್ತಾನೆ. ಇನ್ನೊಬ್ರಿಗೆ ನೋವಾದ್ರೆ ತನಗೇ ನೋವಾದಂತೆ ಮಲಗುತ್ತಾನೆ. ಹೀಗೆಲ್ಲ ಭಾವನೆ ಬರುತ್ತೆ. ಯಾವುದರಿಂದ ಬಂತದು? ತತ್ವ ಸ್ವರೂಪಾನುಭವಾದ ಉತ್ಪನ್ನಂ ಜ್ಞಾನಂ ಅಂಜಸ. ತತ್ವ ಸ್ವರೂಪದಿಂದ ಉತ್ಪನ್ನವಾದಂತಹ ಜ್ಞಾನದಿಂದ. ತತ್ವ ಸ್ವರೂಪ ಏನು? ಹಿಂದಿನ ಶ್ಲೋಕಗಳಲ್ಲಿ ನಾವು ಹೇಳಿದ್ವಲ್ಲ, ಆತ್ಮ ಅವಿಕಾರಿ, ಬುದ್ಧಿಯ ಅಂತೆ ಪ್ರತ್ಯಯ ರೂಪದಲ್ಲಿ ಬರುವಂತಹದ್ದಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಜ್ಞಾನ ಬೇಡ. ಅದನ್ನ ತಿಳ್ಕೊಳ್ಳೋದಕ್ಕೆ ಏನ್ ಅಡ್ಡಿ ಆಗಿದೆಯೋ ಆ ಅಡ್ಡಿಯನ್ನು ಬಿಟ್ರೆ ಸಾಕು ಅಂತೆಲ್ಲ ನೋಡಿದ್ವಿ ತಾನೆ. ಹಾಗೆ ತಿಳ್ಕೊಂಡ್ರೆ ಇಲ್ಲಿ ಅಹಂ ಮಮ ಭಾವ ಅನ್ನುವಂಥದ್ದು ಹೊರಟು ಹೋದ್ರೆ, ಆವಾಗ ನಾನು ಕೆಲವು ಕ್ಲಾಸ್ ಹಿಂದೆ ಹೇಳಿದ್ನಲ್ಲ, ನಮ್ಮ ತಲೆನಲ್ಲಿ ಇನ್ನೊಂದು ಪ್ರಪಂಚ ನಿರ್ಮಾಣ ಮಾಡ್ಕೊಂಡಿರ್ತೀವಿ ಅಂತೇಳಿ, ಆ ಪ್ರಪಂಚ ಸಂಪೂರ್ಣವಾಗಿ ಕುಸಿದು ಹೋಗ್ತದೆ, ಸಂಪೂರ್ಣವಾಗಿ ಬಿದ್ದು ಹೋಗ್ತದೆ, ಇಲ್ಲ ಅಂತ ಆಗ್ತದೆ. ಬರೀ ಪ್ರಪಂಚ ಮನಸ್ಸಿನಲ್ಲಿರುವಂತಹ ಹೊಸ ಇನ್ನೊಂದು ಪ್ರಪಂಚ ನಾವು ಮಾಡ್ಕೊಂಡಿದ್ವಿ, ನಮ್ಮದೇ ನಮ್ಮ ಒಂದು ಪ್ರಪಂಚ. ಆ ಪ್ರಪಂಚ ಹೋಗೋದಷ್ಟೇ ಅಲ್ಲ, ಎದುರುಗಡೆ ಇರೋ ಪ್ರಪಂಚದಲ್ಲಿಯೂ ಕೂಡ ಕೇವಲ ಜಗತ್ತನ್ನ ಕಾಣದೆ ಅಲ್ಲಿ ಭಗವಂತನನ್ನೇ ಪ್ರತಿಯೊಂದರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನೇ ಕಾಣೋದಕ್ಕೆ ಶುರು ಮಾಡ್ತೇವೆ. ಇದು ಅಹಂಭಾವ ಮಮಭಾವ ಹೋಗುವುದರ ಪ್ರತಿಫಲ. ಇದನ್ನೇ ನಾವು ಮೋಕ್ಷ ಅಂತಲೂ ಹೇಳಬಹುದು. ಮೋಕ್ಷ ಅಂದ್ರೆ ಬರೀ ದುಃಖದಿಂದ ಮುಕ್ತಿ ಅಂತ ಅರ್ಥ ಅಲ್ಲ, ನಾನು ನನ್ನದು ಅನ್ನುವಂತಹ ಭಾವದಿಂದಲೂ ಮುಕ್ತಿ. ಡಿ ವಿ ಜಿಯವರು ಕಗ್ಗದಲ್ಲಿ ಏನ್ ಹೇಳ್ತಾರೆ? ವಾಸನಾಕ್ಷಯ ಮೋಕ್ಷ ಅಂತ ಡೆಫಿನೇಷನ್ ಕೊಡ್ತಾರೆ ಮೋಕ್ಷಕ್ಕೆ. ವಾಸನಾಕ್ಷಯ ಅಂತ ಹೇಳಿ. ವಾಸನಾ ಅಂದ್ರೇನು? ಕಾರಣ ಶರೀರ, ಶರೀರ ಹುಟ್ಟೋದಕ್ಕೆ ಕಾರಣ, ಅದಕ್ಕೆ ವಾಸನಾ ಅಂತ ಹೆಸರು. ಅದರಲ್ಲಿ ಏನಿರುತ್ತದೆ? ಈ ಶರೀರದ ಮೂಲಕ ಮಾಡಿರುವಂತಹ ಕರ್ಮಗಳ ಫಲ ಇರ್ತದೆ, ಪಾಪ ಪುಣ್ಯಗಳ ಫಲ ಇರ್ತದೆ. ಆ ಪಾಪ ಪುಣ್ಯಗಳ ಫಲ ಇಲ್ಲದೆ ಇರುವಂತೆ ಮಾಡಿದರೆ ವಾಸನಾಕ್ಷಯ. ಪಾಪ ಪುಣ್ಯಗಳ ಫಲ ಇಲ್ಲದೆ ಇರುವಂತೆ ಯಾವಾಗ ಮಾಡಬಹುದು? ಯಾವಾಗ ಮಾಡಬಹುದು ಅಂತ ಹೇಳಿದ್ರೆ, ಆ ನಾನು ಕರ್ಮ ಮಾಡುವಾಗ ನಾನ್ ಮಾಡ್ತಾ ಇದ್ದೀನಿ, ನನಗ್ ಬೇಕು ಅನ್ನೋ ಭಾವನೆ ಬಿಟ್ಟಾಗ, ನಾನ್ ಮಾಡ್ತಾ ಇದ್ದೀನಿ ನನಗ್ ಬೇಕು ಅನ್ನೋ ಭಾವನೆ ಬಿಡೋದು ಅಂದ್ರೇನು? ಅಹಂಭಾವ ಮಮಭಾವ ಬಿಡೋದು. ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಷನ್ ಇದೆ. ಅಹಂಭಾವ ಮಮಭಾವ ಬಿಟ್ರೆ ಈ ಶರೀರದಿಂದ ಮಾಡಿರುವಂತಹ ಕರ್ಮಗಳಿಗೆ ಆಗಾಮಿ ಅನ್ನೋ ಚೀಲದಲ್ಲಿ ಹೋಗಿ ಫಲ ಸೇರೋದಿಲ್ಲ. ನಾನು ಹಿಂದೆ ಕ್ಲಾಸಲ್ಲಿ ಹೇಳಿದ್ದೆ, ಕರ್ಮ ಫಲ ನಾವಿವಾಗ ಮಾಡಿದ್ದನ್ನ ಪ್ರತಿಯೊಂದಲ್ಲೂ ಆಗಾಮಿ ಅನ್ನೋ ಒಂದು ಚೀಲದಲ್ಲಿ ಹೋಗಿ ಶೇಖರಣೆ ಆಗ್ತದೆ ಅಂತ ಹೇಳಿ. ಯಾಕೆ ಶೇಖರಣೆ ಆಗ್ತದೆ? ಇದನ್ನ ನಾನ್ ಮಾಡಿದ್ದು ಅಂತ ನಾನು ಹೇಳ್ಕೊಳ್ತೀನಿ, ನಾನ್ ಮಾಡಿದೆ ಅಂತ ಹೇಳ್ತೇನೆ. ಧಾರ್ಮಿಕ ಕರ್ಮ ಮಾಡುವಾಗ ಮಮ ಅಂತ ಹೇಳಿ ಸಂಕಲ್ಪಾದಿಗಳನ್ನೇ ಮಾಡ್ತೇನೆ. ಲೌಕಿಕ ಕರ್ಮ ಮಾಡುವಾಗ ನನ್ನ ಮನಸ್ಸಿನಲ್ಲಿ ನಾನ್ ಮಾಡಿದೆ ಅಂತ ಇರ್ತದೆ. ನಾನ್ ಮನೆ ಕಟ್ಟಿದೆ, ನಾನ್ ಡಿಗ್ರಿ ತಗೊಂಡೆ, ನಾನ್ ಫಸ್ಟ್ ಬಂದೆ ಅಂತೆಲ್ಲ ನನ್ನ ಮನಸ್ಸಿನಲ್ಲಿ ಇರ್ತದೆ. ಆ ಭಾವ ಇರೋದ್ರಿಂದಲೇನೆ, ಆ ಭಾವ ಇಟ್ಕೊಂಡು ಮಾಡಿರುವ ಕರ್ಮಕ್ಕೆ ಫಲ ನಾನೇ ಅಧಿಕಾರಿ, ನಾನೇ ಅನುಭವಿಸ್ಬೇಕು ಅದನ್ನ. ಆ ಭಾವ ಇಲ್ಲದೆ ಇದ್ರೆ, ಅಂದ್ರೆ ಅಹಂಭಾವ ಮಮಭಾವ ಇಲ್ಲದೆ ಕರ್ಮ ಮಾಡಿದ್ರೆ ಆ ಕರ್ಮದ ಫಲ ನನಗಂತೂ ಇಲ್ಲ. ಯಾಕಂದ್ರೆ ಆ ಕರ್ಮ ಮಾಡುವಾಗ ಅಹಂಭಾವ ಮಮಭಾವ ಇರ್ಲಿಲ್ಲ, ನನಗಂತೂ ಇಲ್ಲ. ಭಗವಂತ ಯಾರಿಗಾದ್ರೂ ಕೊಟ್ಕೊಳ್ಳಿ, ನಂಗೆ ಆ ವಿಷಯ ಬೇಕಾಗಿಲ್ಲ. ಆದ್ರಿಂದ ಅಹಂಭಾವ ಮಮಭಾವ ಹೋಗುವ ಫಲ ಏನು ಅಂತ ಹೇಳಿದ್ರೆ, ವಾಸನಾ ಅನ್ನೋದು ಹೋಗುತ್ತೆ, ಕರ್ಮಫಲ ಅನ್ನೋದು ಬರೋದಿಲ್ಲ. ಆದ್ರಿಂದ ವಾಸನಾ ಕರ್ಮ ಫಲ ಇಲ್ಲ ಅಂದ್ರೆ ಮತ್ತೆ ಶರೀರ ಇಲ್ಲ, ಅದುವೇ ಮೋಕ್ಷ. ಅದನ್ನ ಡಿ ವಿ ಜಿಯವರು ಬಹಳ ಕಡಿಮೆ ಅಕ್ಷರಗಳಲ್ಲಿ ತುಂಬಾ ಮಾರ್ಮಿಕವಾಗಿ ವಾಸನಾಕ್ಷಯ ಮೋಕ್ಷ ಅಂತ ಹೇಳಿದ್ರು. ಆ ಅಹಂಭಾವ ಮಮಭಾವ ಹೋಗೋದು ಎಲ್ಲಿಂದ? ತತ್ವ ಸ್ವರೂಪ ಅನುಭವಾದ ಉತ್ಪನ್ನ ಜ್ಞಾನಂ. ಜೀವನ ತತ್ವ ಸ್ವರೂಪ ತಿಳಿದುಕೊಳ್ಳೋದ್ರಿಂದ ಅಹಂಭಾವ ಮಮಭಾವ ಅನ್ನೋದು ಹೊರಟು ಹೋಗುತ್ತೆ ಅಂತ. ಈಗ ಈ ಭಾವ ಬಂದಂಥವನು ಅಂದ್ರೆ ತತ್ವ ಸ್ವರೂಪವನ್ನ, ಜೀವನ ತಾತ್ವಿಕ ರೂಪವನ್ನ ಬಲ್ಲವನು, ಅಹಂಭಾವ ಮಮಭಾವ ಹೋದವನು, ಅವನು ವರ್ತನೆ ಹೇಗಿರುತ್ತದೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ.
ಸಮ್ಯಗ್ ವಿಜ್ಞಾನವಾನ್ ಯೋಗಿ ಸ್ವಾತ್ಮೇವಾಖಿಲಂ ಜಗತ್ ಏಕಮಾತ್ಮಾನಂ ಈಕ್ಷತೆ ಜ್ಞಾನ ಚಕ್ಷುಷಾ. ಸ್ವರೂಪ ಬಳಸ್ತಾರೆ. ಯಾವ್ದ್ಯಾವ್ದನ್ನು ಜೋಡಿಸಿದ್ದಿಲ್ಲಿ? ಜೀವ ಮತ್ತು ಬ್ರಹ್ಮ ಇವರನ್ನು ಜೋಡಿಸಿದ್ದು. ಪುನಃ ಹೇಳಿದಂತೆ ಜೀವ ಬ್ರಹ್ಮ ಜೋಡಿಸ್ಬೇಕು ಅಂದ್ರೆ ಜೀವ ಅನ್ನೋದೊಂದು ಪ್ರತ್ಯೇಕ ಎಂಟಿಟಿ ಇರ್ಬೇಕಲ್ರಿ ಅಂತ ಪ್ರಶ್ನೆ ಬರಬಹುದು. ಅಂದ್ರೆ ಏನರ್ಥ? ನಾನು ನನ್ನ ತಪ್ಪು ತಿಳುವಳಿಕೆಯಿಂದ ಜೀವ ಅಂತ ಭಾವಿಸಿಕೊಂಡಿದ್ನಲ್ಲ, ಆ ತಪ್ಪು ತಿಳುವಳಿಕೆ ಇಟ್ಕೊಂಡೇನೆ ಈ ಪದ ಬಳಸಿರೋದು. ಜೀವ ಬ್ರಹ್ಮರ ಐಕ್ಯ ಮಾಡಿದಂಥವನು ಅಂತ ಪದ ಬಳಸಿರುವಂತಹದ್ದು. ಯೋಗಿ ಅವನು ಏನ್ ಮಾಡ್ತಾನೆ? ಹೇಗಿರ್ತದೆ? ಸ್ವಾತ್ಮನ್ಯೇವಾಖಿಲಂ ಜಗತ್, ತನ್ನಲ್ಲಿಯೇ ಎಲ್ಲ ಜಗತ್ತನ್ನೂ ನೋಡ್ತಾನೆ. ಅಷ್ಟೇ ಅಲ್ಲ, ಏಕಂಚ ಸರ್ವಮಾತ್ಮಾನಂ, ಮತ್ತು ಎಲ್ಲ ಜಗತ್ತನ್ನು ತನ್ನಲ್ಲಿ ನೋಡ್ತಾನೆ ಅಂದ್ರೆ ಬಿಡಿ ಬಿಡಿಯಾಗಿ ನೋಡೋದಿಲ್ಲ, ಒಂದಾಗಿ ನೋಡ್ತಾನೆ. ಏಕಂಚ ಸರ್ವಮಾತ್ಮಾನಂ ಈಕ್ಷತೆ ಜ್ಞಾನ ಚಕ್ಷುಷ, ಅವನು ತನ್ನ ಜ್ಞಾನ ಚಕ್ಷುಷಿನಿಂದ ಅಂದ್ರೆ ಜ್ಞಾನದ ಮೂಲಕ ಎಲ್ಲವನ್ನೂ ತನ್ನಲ್ಲಿಯೇ ನೋಡ್ತಾನೆ, ಎಲ್ಲವನ್ನೂ ಒಂದಾಗಿಯೇ ನೋಡ್ತಾನೆ. ಜ್ಞಾನ ಚಕ್ಷುಷಿನ ಮೂಲಕ ಅನ್ನುವಂತಹ ಪದ ಬಳಸಿದ್ರು. ಅದರ ಔಚಿತ್ಯ ಏನು ಅಂತ ಹೇಳಿದ್ರೆ, ಎಲ್ಲರಲ್ಲಿಯೂ ತನ್ನಲ್ಲಿಯೇ ನೋಡ್ತಾನೆ ಅಂದ್ರೆ ಇಡೀ ಜಗತ್ತ ಎಲ್ಲವನ್ನು ತೆಗೆದುಕೊಂಡು ತನ್ನ ಒಳಗಡೆ ಹಾಕೊಳ್ತಾನೆ ಅಂತ ಫಿಸಿಕಲ್ ಮೀನಿಂಗ್ ತೆಗೆದುಕೊಳ್ಬೇಡಿ. ಯಾವ ರೀತಿ ತನ್ನನ್ನು ತಾನು ಭಾವಿಸ್ತಾನೆಯೋ ಹಾಗೆ ಎಲ್ಲರಲ್ಲಿಯೂ ಭಾವಿಸ್ತಾನೆ. ಜ್ಞಾನ ಚಕ್ಷುಷ ಅಂದ್ರೆ ಅದು. ನನಗೆ ನೋವಾದಾಗ ಕಾಲಿಗೆ ಏನಾದ್ರೂ ಕಣ್ಣಲ್ಲಿ ನೀರು ಬರ್ತದೆ, ಅವನಿಗೆ ಪೆಟ್ಟಾದ್ರೂ ಇವನ್ ಕಣ್ಣಲ್ಲಿ ನೀರು ಬರ್ತದೆ. ಯಾವ ರೀತಿ ನನ್ನ ಕಾಲಿಗೂ ಕಣ್ಣಿಗೂ ಸಂಬಂಧವೋ ಹಾಗೆ ಇನ್ನೊಬ್ಬ ಕಾಲಿಗೆ ಪೆಟ್ಟಾದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಜ್ಞಾನಿ ಆದವನ ಕಣ್ಣಲ್ಲಿ ನೀರು ಬರ್ತದೆ. ಹಾಗೆ ಅದು ಎಲ್ಲರಲ್ಲಿಯೂ ಎಲ್ಲವನ್ನೂ ಒಂದಾಗಿ ನೋಡುವಂತಹದ್ದು. ಅದನ್ನ ಜ್ಞಾನ ಚಕ್ಷುಷ ಅಂತ ಪದ ಬಳಸಿ ಹೇಳಿದ್ರು. ಎಲ್ಲವೂ ತನ್ನಲ್ಲಿ ಹಾಕಿಕೊಂಡು ನೋಡ್ತಾನೆ ಅಂತ ಫಿಸಿಕಲಿ ಹಾಕೊಂಡು ನೋಡ್ತಾನೆ ಅಂತ ಅರ್ಥ ಅಲ್ಲ. ಆದ್ರಿಂದ ಆತ್ಮನ ತತ್ವ ಸ್ವರೂಪವನ್ನ ತಿಳಿದುಕೊಳ್ಳೋದ್ರಿಂದ ಅಹಂ ಮಮ ಭಾವ ಹೊರಟೋಗ್ತದೆ. ಎಲ್ಲರಲ್ಲಿ ಇಡೀ ಜಗತ್ತನ್ನು ತನ್ನಲ್ಲಿಯೇ ತಾನು ಎಲ್ಲರಲ್ಲಿಯೂ ಒಂದೇ ಆಗಿ ನೋಡುವಂಥವನಾಗ್ತಾನೆ. ಆವಾಗ ಅವನು ಯೋಗಿ ಅಂತ ಕರೆಸ್ಕೊಳ್ತಾನೆ, ಜ್ಞಾನವಾನ್ ಅಂತ ಕರೆಸ್ಕೊಳ್ತಾನೆ. ಇದನ್ನೇ ಮುಂದುವರಿಸಿ ಆತ್ಮೈವೇದಂ ಜಗತ್ ಸರ್ವಂ ಆತ್ಮನೋ ಅನ್ಯನ್ನ ವಿದ್ಯತೆ ಮೃದೋ ಯದ್ವದ್ಘಟಾದೀನಿ ಸ್ವಾತ್ಮಾನಂ ಸರ್ವಮೀಕ್ಷತೆ. ಅದ್ವೈತದಲ್ಲಿ ಪ್ರಸಿದ್ಧವಾಗಿರುವಂತಹ ವಾಕ್ಯವನ್ನ ನೀವು ಕೇಳಿರ್ತೀರಿ. ಅದ್ವೈತದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವವರು ಕೂಡ ಈ ವಾಕ್ಯವನ್ನ ಕೇಳಿರ್ತಾರೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಕೇಳಿರ್ತಾರೆ. ಈ ವಾಕ್ಯವನ್ನ ಹೇಳಿದ ತಕ್ಷಣ ವೇದಾಂತದ ಮೂಲಭೂತ ಪ್ರಮೇಯಗಳು ಗೊತ್ತಿಲ್ಲದೆ ಇರುವವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ನನ್ನ ಎದುರುಗಡೆ ಬ್ರಹ್ಮ ಅನ್ನೋದು ಒಂದು ವಸ್ತು ಇದೆ, ಜಗತ್ತು ಅನ್ನೋ ಇನ್ನೊಂದು ವಸ್ತು ಇದೆ. ಈ ಎರಡು ವಸ್ತುಗಳಲ್ಲಿ ಬ್ರಹ್ಮವು ಸತ್ಯವಾಗಿದೆ, ಜಗತ್ತು ಸುಳ್ಳಾಗಿದೆ. ಇದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಎನ್ನುವಂತಹ ವಾಕ್ಯದ ಅರ್ಥ ಎಂಬುದಾಗಿ ತಿಳಿದುಕೊಳ್ತಾರೆ. ಈ ತಿಳುವಳಿಕೆ ಇಟ್ಕೊಂಡು ಭಗವತ್ಪಾದರು ಜಗತ್ತನ್ನ ಸುಳ್ಳು ಅಂತ ಹೇಳಿದ್ರಲ್ಲ, ನನ್ನ ಅನುಭವ ನೋಡ್ತಾ ಇದ್ದೀನಿ, ಜಗತ್ತು ಅನುಭವಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಇದು ಹೇಗೆ ಸುಳ್ಳಾಗುತ್ತೆ ಅಂತ ಅದ್ರ ಮೇಲೆ ಪ್ರಶ್ನೆ ತೆಗಿತಾರೆ. ಭಗವತ್ಪಾದರು ಹೇಳಿದ್ದೇನು? ಅಲ್ಲ, ಭಗವತ್ಪಾದರು ಏನ್ ಹೇಳಿದ್ದು ಅಂದ್ರೆ, ನಿನ್ನೆದುರುಗಡೆ ಕಾಣ್ತಾ ಇರೋದು ಏನೇನೇನೇನಿದೆಯೋ ಇದೆಲ್ಲವೂ ಬ್ರಹ್ಮವೇ, ಬ್ರಹ್ಮ ಬಿಟ್ಟು ಇನ್ನೊಂದೇನು ಇಲ್ಲ. ಹಾಗೇನಾದ್ರೂ ಇದೆ ಅಂತ ನೀನ್ ಕಲ್ಪಿಸ್ಕೊಂಡ್ರೆ ಅದು ನಿನ್ ತಲೆನಲ್ಲಿ ಇರ್ಬೇಕಷ್ಟೇ, ನಿನ್ನ ತಪ್ಪು ತಿಳುವಳಿಕೆಯ ರೂಪದಲ್ಲಿ ನಿನ್ ತಲೆನಲ್ಲಿ ಇರ್ಬೇಕಷ್ಟೇ. ಹಾಗೆ ನಿನ್ ತಲೆನಲ್ಲಿರೋದು ಸುಳ್ಳು ಅಂತ ಹೇಳಿದ್ರು. ತಲೆನಲ್ಲಿರೋ ಜಗತ್ತು ಅದು ಸುಳ್ಳು ಅಂತ ಹೇಳಿದ್ರು.
ಇದ್ದೇ ಮಾತನ್ನ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆತ್ಮೈವೇದಂ ಜಗತ್ ಸರ್ವಂ, ಈ ಜಗತ್ತೆಲ್ಲವೂ ಆತ್ಮವೇ. ಆತ್ಮವೇ ಅಂದ್ರೆ ಬ್ರಹ್ಮವೇ. ಜೀವ ಬ್ರಹ್ಮರೈಕ್ಯ ಹಿಂದಿನ ಶ್ಲೋಕಗಳಲ್ಲೇ ಹೇಳಿದ್ರು. ಈ ಜಗತ್ತೆಲ್ಲವೂ ಬ್ರಹ್ಮವೇ. ಆತ್ಮನೋ ಅನ್ಯನ್ನ ವಿದ್ಯತೆ, ಆತ್ಮಕ್ಕಿಂತ ಹೊರತಾಗಿ ಏನಂದ್ರೆ ಇಲ್ಲಿ ಏನೂ ಇಲ್ಲ. ಬ್ರಹ್ಮಕ್ಕಿಂತ ಹೊರತಾಗಿ ಯಾವುದೂ ಇಲ್ಲ, ಇಲ್ಲಿ ಎಲ್ಲವೂ ಬ್ರಹ್ಮವೇ. ಹಾಗೆ ಮೃದೋ ಯದ್ವದ್ಘಟಾದೀನಿ, ಯಾವ ರೀತಿ ಘಟಾದಿಗಳು, ಮಡಿಕೆ ಕುಡಿಕೆ ಹೆಂಚು ಇಟ್ಟಿಗೆ ಇತ್ಯಾದಿಗಳು ಮಣ್ಣಿಗಿಂತ ಬೇರೆ ಅಲ್ಲವೋ, ಹಾಗೆ ನಾನಾತ್ಮಕವಾಗಿರುವಂತಹ ನಾಮರೂಪಾತ್ಮಕವಾಗಿರುವಂತಹ ಈ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮವೇ ಎಲ್ಲವೂ. ಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಯಾವುದೋ ಒಂದು ಜಗತ್ತನ್ನ ನೀನು ತಿಳ್ಕೊಂಡಿದ್ರೆ ಅದು ನಿನ್ ತಲೆನಲ್ಲಿರ್ಬೇಕಷ್ಟೇನೆ. ನೀನ್ ತಪ್ಪು ತಿಳುವಳಿಕೆ, ಅದು ಆ ತಪ್ಪು ತಿಳುವಳಿಕೆ ಸುಳ್ಳು ಅಂತ ಹೇಳಿದ್ದು. ಮಿಥ್ಯಾ ಅಂದ್ರೆ ಮಿಥುನ ಅನ್ನೋ ಪದದಿಂದ ನೆನ್ಪಿಟ್ಕೊಳ್ಳಿ. ಮಿಥುನದಲ್ಲಿ ಎರಡಿರ್ತವೆ. ಎರಡೇನೇನ್ ಗೊತ್ತೇನು? ಒಂದು ಇರೋದು, ಇನ್ನೊಂದು ನಾನ್ ತಿಳ್ಕೊಂಡಿರೋದು. ಇರೋ ಜಗತ್ತು ಅದು ಬ್ರಹ್ಮ, ನಾನ್ ತಿಳ್ಕೊಂಡಿರೋದು ಬ್ರಹ್ಮರಹಿತವಾದ ಪ್ರತ್ಯೇಕವಾದ ಜಗತ್ತು. ಪ್ರತ್ಯೇಕವಾದ ಜಗತ್ತು ಇರೋದೇ ಇಲ್ಲ, ಬ್ರಹ್ಮರಹಿತವಾದ ಜಗತ್ತು ಇರೋದೇ ಇಲ್ಲ. ಭಾಷ್ಯದಲ್ಲಿ ಹೇಳ್ತಾರೆ ಒಂದು ಕಡೆ, ನಾಮರೂಪಾಧಿಕಂ ಯತ್ಕಿಂಚಿತ್ ಸದಾತ್ಮನ ಏವ ಸತ್ಯಂ ಸ್ವತಸ್ತು ಅನೃತಮೇವ. ನಾಮರೂಪಾದಿಗಳು ಏನಿದೆಯೋ ಇದೆಲ್ಲವೂ ಆತ್ಮನ ಮೂಲಕ ಮಾತ್ರ ಸತ್ಯ. ಸ್ವತಸ್ತು ಸ್ವತಂತ್ರವಾಗಿ, ಅನೃತಮೇವ ಸುಳ್ಳೇ ಅದು. ಜಗತ್ತು ನಮ್ಗೆ ಏನೇನು ಕಾಣ್ತಾ ಇದೆಯೋ ಇದು ಸದಾತ್ಮನ ಏವ ಸತ್ಯಂ, ಆತ್ಮನ ಜೊತೆಗಿರೋ ಆತ್ಮನ ಮೂಲಕವೇನೇ ಸತ್ಯ. ಆತ್ಮರಹಿತವಾದದ್ದು ಅಂತ ಏನಿದೆಯೋ ಅದೆಲ್ಲವೂ ಅನೃತವೇ, ಸ್ವತಂತ್ರವಾಗಿರುವಂತಹದ್ದು ಅನೃತವೇನೇ ಅದು. ಆದ್ರಿಂದ ಏನೇನೇನೇನೇನೇನ್ ಕಾಣ್ತಾ ಇದೆಯೋ ನಾಮರೂಪಾತ್ಮಗಳು ಇದೆಲ್ಲವೂ ಬ್ರಹ್ಮವೇ. ನಾನು ಬ್ರಹ್ಮವಾಗಿ ನೋಡದೆ ಕೇವಲ ವಸ್ತುವಾಗಿ ನೋಡ್ತೇನೆ. ಉದಾಹರಣೆಗೆ ಪ್ರಹ್ಲಾದನಿಗೆ ಕಂಬದಲ್ಲಿಯೂ ಬ್ರಹ್ಮ ನಾರಾಯಣ ಕಂಡ, ಅವರ ಅಪ್ಪಂಗೆ ಕಂಬದಲ್ಲಿ ಕಂಬ ಮಾತ್ರ ಕಾಣ್ತು. ಹಾಗೆ ಅವನಿಗೆ ಕಂಬದಲ್ಲಿ ಕಂಬ ಮಾತ್ರ ಕಂಡಿರೋದೇನಿದೆಯಲ್ಲ ಅದು ಮಿಥ್ಯ. ವಾಸ್ತವದಲ್ಲಿ ಅದು ನಾರಾಯಣ. ಅವನು ನಾರಾಯಣವಾಗಿ ತಿಳಿದುಕೊಳ್ಳದೇನೆ ಕೇವಲ ಬ್ರಹ್ಮವಾಗಿ ಕೇವಲ ಕಂಬವಾಗಿ ತಿಳಿದುಕೊಂಡಿದ್ದ. ಆದ್ರಿಂದ ಅದು ಮಿಥ್ಯ. ಅವನ ತಲೆನಲ್ಲಿರೋ ಜಗತ್ತು ಮಿಥ್ಯ. ಮಿಥ್ಯ ಅನ್ನೋದು ನೆನ್ಪಿಟ್ಕೊಳ್ಳಿ, ಜಗತ್ತಿನ ಸ್ವಭಾವವಲ್ಲ ಅದು. ಮಿಥ್ಯಾತ್ವ ಜಗತ್ತಿನ ಸ್ವಭಾವ ಅಲ್ಲ. ನಮ್ಮಗಳ ತಪ್ಪು ತಿಳುವಳಿಕೆ, ನಮ್ಮಗಳ ದೋಷ, ಅದು ನಮ್ಮ ಜ್ಞಾನದಲ್ಲಿರುವಂತಹ ಲೋಪ ದೋಷ. ನಾವು ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಎಡವಿದ್ವಿ. ಏನ್ ಎಡವಿದ್ವಿ? ಅದು ಬ್ರಹ್ಮವಾಗಿ ತಿಳ್ಕೊಳ್ಬೇಕಾಗಿತ್ತು, ನಾವು ಅದನ್ನ ವಸ್ತುವಾಗಿ ಜಗತ್ತಾಗಿ ತಿಳ್ಕೊಳ್ತಾ ಇದೀವಿ. ಬ್ರಹ್ಮರಹಿತ ಜಗತ್ತಾಗಿ ತಿಳ್ಕೊಳ್ತಾ ಇದೀವಿ. ಹಾಗೆ ಬ್ರಹ್ಮರಹಿತವಾಗಿ ಜಗತ್ತು ಯಾವ್ದನ್ನ ತಲೆನಲ್ಲಿ ತಿಳ್ಕೊಂಡಿದ್ನೋ ಈ ತಲೆನಲ್ಲಿರೋ ಜಗತ್ತು ಸುಳ್ಳು ಅಂತ ಹೇಳಿದ್ದು ಭಗವತ್ಪಾದರು. ಆತ್ಮನೋ ಅನ್ಯತ್ ನ ವಿದ್ಯತೆ, ಆತ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಯಾವುದೂ ಇರೋದೇ ಇಲ್ಲ, ಎಲ್ಲವೂ ಆತ್ಮನಿಂದಲೇನೆ ಸತ್ಯ. ನಾಮರೂಪಾಧಿಕಂ ಸರ್ವಂ ಸದಾತ್ಮನ ಏವ ಸತ್ಯಂ ಸ್ವತಸ್ತು ಅನೃತಮೇವ. ಸ್ವತಂತ್ರವಾಗಿರೋದಾದ್ರೆ ಅದು ಸುಳ್ಳೇ ಆಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದಕ್ಕೆ ದೃಷ್ಟಾಂತ ಏನ್ ಕೊಟ್ರು? ಯಾವ ರೀತಿ ಮಡಿಕೆ ಇಟ್ಟಿಗೆ ಹೆಂಚು ಎಷ್ಟೇ ಇರ್ಲಿ ಅಲ್ಲಿ ಅದು ಮಣ್ಣೆ, ಅದೆಲ್ಲವೂ ಮಣ್ಣೆ. ಹೇಗೆ ಅದೆಲ್ಲವೂ ಮಣ್ಣೆ, ಹಾಗೆ ಜಗತ್ತೆಲ್ಲವೂ ಬ್ರಹ್ಮವೇ, ಜಗತ್ತೆಲ್ಲವೂ ಆತ್ಮವೇ ಅನ್ನೋದನ್ನ ಹೇಳ್ತಾ ಜೀವ ಬ್ರಹ್ಮೈಕ್ಯರ ಈ ತತ್ವವನ್ನ ಗಟ್ಟಿಯಾಗಿ ಮನದಟ್ಟಾಗುವಂತೆ ಮಣ್ಣು ಮತ್ತು ಮಡಿಕೆಯ ದೃಷ್ಟಾಂತವನ್ನ ಕೊಟ್ಟು ಈ ಜಗತ್ತು ಎಲ್ಲವೂ ಆತ್ಮಮಯವಾಗಿದೆ ಅನ್ನೋದನ್ನ ಹೇಳಿ ಯಾವನು ತತ್ವಸ್ವರೂಪ ಜೀವನ ತತ್ವಸ್ವರೂಪವನ್ನು ತಿಳಿದುಕೊಳ್ತಾನೆಯೋ ಅವನು ಕುಂಬಾರನಂತೆ ಎಲ್ಲ ಇಟ್ಟಿಗೆ ಮಡಿಕೆಗಳಲ್ಲಿ ಮಣ್ಣನ್ನ ಕಾಣ್ತಾನೆಯೋ ಹಾಗೆ ಅವನು ಎಲ್ಲ ಜಗತ್ತಿನಲ್ಲಿ ಏನೇನಿದೆಯೋ ಅಲ್ಲೆಲ್ಲವೂ
ಸ್ವ ಆತ್ಮಾನಮೀಕ್ಷತೆ. ತನ್ನನ್ನು ತಾನೇ ಎಲ್ಲರಲ್ಲಿಯೂ ನೋಡ್ಕೊಳ್ತಾನೆ. ತನ್ನನ್ನು ತಾನೇ ನೋಡ್ಕೊಳ್ತಾನೆ ಅಂದ್ರೆ ಬ್ರಹ್ಮವನ್ನೇ ನೋಡ್ತಾನೆ ಎಲ್ಲ ಕಡೆ, ತನ್ನನ್ನು ಸಹಿತವಾಗಿ, ತನ್ನಲ್ಲಿಯೂ ಸಹಿತವಾಗಿ ಬ್ರಹ್ಮವನ್ನೇ ನೋಡುವಂಥವನಾಗ್ತಾನೆ. ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ಈಗೇನಾದ್ರೂ ಒಂದಿಷ್ಟು ಸಂಶಯಗಳು, ಸಂದೇಹ ಅಂತಿದ್ರೆ ಕೇಳಬಹುದು. ಧ್ಯಾನ ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಯಾವುದೋ ಒಂದು ರೂಪವನ್ನ ಮನಸ್ಸಿನಲ್ಲಿ ಯಾವಾಗಲೂ ಅದೇ ಕಾಣುವಂತೆ ಇಟ್ಕೊಳ್ಳೋದು, ಅದು ಧ್ಯಾನ. ಅದು ಉಪಾಸನಾ ಮಾರ್ಗದಲ್ಲಿ ಮನಸ್ಸು ಒಂದೇ ಕಡೆ ಕೇಂದ್ರಿತಗೊಳ್ಳೋದಕ್ಕೆ ಬಳಸುವಂತಹ ಒಂದು ಉಪಾಯ. ಪ್ರಾರಂಭಿಕ ಹಂತದಲ್ಲಿ ಭಗವಂತನ ಬೇರೆ ಬೇರೆ ಮಂತ್ರಗಳ ಅನುಷ್ಠಾನ ಮಾಡುವಾಗ, ಜಪ ತಪಾದಿಗಳ ಮಾಡುವಾಗ ಭಗವಂತನ ಬೇರೆ ಬೇರೆ ರೂಪಗಳನ್ನ ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಳಿ ಅಂತ ಹೇಳಿದ್ದುಂಟು. ಹಾಗೆ ಅನುಭವ ಮಾಡ್ತಾ ಮಾಡ್ತಾ ಆ ರೂಪನ, ಯಾವುದೋ ಒಂದು ರೂಪದ ಮೇಲೆ ನೆಲೆ ನಿಲ್ಲುವಂತಹ ಮನಸ್ಸು ಕೊನೆಗೆ ಯಾವ ರೂಪವೂ ಇಲ್ಲದೆ ಹಾಗೇನೆ ನೆಲೆ ನಿಲ್ಲುವ ಸ್ಥಳಕ್ಕೆ, ಒಂದೇ ಕಡೆ ನಿಲ್ಲುವ ಒಂದು ಹಂತಕ್ಕೆ ಬರಬೇಕು ಅನ್ನೋದು ಧ್ಯಾನದ ಅಪೇಕ್ಷೆ. ತನ್ನಲ್ಲಿ ಯಾವಾಗಲೂ ಯಾವುದೇ ಒಂದು ರೂಪ ಇತ್ಯಾದಿಗಳು ಇಲ್ದ್ರೂ ಕೂಡ ನಾನು ಹಾಗೇನೆ ನಿಲ್ಲೋದು, ತನ್ನಲ್ಲಿಯೇ ತಾನು ನೆಲೆ ನಿಲ್ಲೋದು. ಇದನ್ನ ತಿಳಕರ ಜೀವನದಲ್ಲಿ ನಾವು ನೋಡ್ಬೋದು. ಅವರು ಜೈಲಲ್ಲಿರುವಾಗ ಬೆಳಿಗ್ಗೆ 1 ಗಂಟೆ ಸುಮ್ನೆ ಹೀಗೆ ತಲೆ ಕೆಳಗೆ ಹಾಕೊಂಡು ಕೂತಿರ್ತಿದ್ರಂತೆ. ಅವಾಗ ಪಕ್ಕದಲ್ಲಿರೋರು ಕೇಳಿದ್ರಂತೆ, ಏನ್ ಯೋಚನೆ ಮಾಡ್ತಾ ಇರ್ತೀರಿ ನೀವು ಅಂತ. ಅವಾಗ ಅವ್ರು ಹೇಳ್ತಾರೆ, ನಾನು ಆ 1 ಗಂಟೆಯಲ್ಲಿ ನಿರ್ವಿಕಾರ ಅವಸ್ಥೆಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಏನೂ ಯೋಚನೆ ಮಾಡೋದಿಲ್ಲ ಆ ಕ್ಷಣದಲ್ಲಿ, ಆ 1 ಗಂಟೆನಲ್ಲಿ. ನೋಡಿ ಎಂತಹ ದೊಡ್ಡ ಸಾಧನೆ. 1 ಗಂಟೆವರೆಗೂ ಏನು ಯೋಚನೆ ಮಾಡದೆ ಇರಬಲ್ಲರಾಗಿದ್ರು ಅವರು. ಆದ್ರಿಂದಲೇನೆ ಗೀತೆಗೆ ಭಾಷ್ಯ ಬರೆದ್ರು ತಿಳಕರು. ನಾವು 1 ಕ್ಷಣ ಏನೂ ಯೋಚನೆ ಮಾಡದೇ ಇರೋದಕ್ಕಾಗೋದಿಲ್ಲ ಅಲ್ವಾ? ಮತ್ತೆ ಏನ್ ಹೇಳಿದ್ರು ತಿಳಕರು, ಆ 1 ಗಂಟೆಯ ನಿರ್ವಿಕಾರ ಅವಸ್ಥೆ ಮುಂದಿನ 23 ಗಂಟೆಗಳಿಗೆ ಅತ್ಯಂತ ಮಹೋನ್ನತ ಯೋಚನೆಗಳು ಮಾಡೋದಕ್ಕೆ ಸಾಮರ್ಥ್ಯ ಕೊಡುತ್ತೆ ಅಂತ ಹೇಳಿದ್ರು. ಧ್ಯಾನ ಅಂದ್ರೆ ನಾವು ರಿಲೇಟ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಹೇಗೆ ಅನ್ನೋದಕ್ಕೆ ಒತ್ತು ಕೊಟ್ಟು ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮೊದಲನೇ ಹಂತದಲ್ಲಿ ಯಾವುದೋ ಒಂದು ಭಾವಚಿತ್ರ ಎದುರುಗಡೆ, 2ನೇ ಹಂತದಲ್ಲಿ ಆ ಭಾವಚಿತ್ರ ಇಲ್ಲದೆ ಇದ್ರೂ ಅದು ನನ್ನ ಕಣ್ಣಿಗೆ ಕಾಣಿಸೋದು, 3ನೇ ಹಂತದಲ್ಲಿ ಯಾವಾಗ್ಲೂ ಅದು ನನ್ನ ಮನಸ್ಸಿನಲ್ಲೇ ಇರೋದು, 4ನೇ ಹಂತದಲ್ಲಿ ಆ ಭಾವಚಿತ್ರ ಇಲ್ಲದೆ ಇದ್ರೂ ನನ್ನ ಮನಸ್ಸು ನಿರ್ವಿಕಾರ ಅವಸ್ಥೆನಲ್ಲಿ ಇರೋದು. ಈ ಕ್ರಮದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಮುಗಿಸೋಣ ಹಾಗಾದ್ರೆ. ಎಲ್ರಿಗೂ ನಮಸ್ಕಾರ.